नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। कृष्ण ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ಕ್ಲಾಸಲ್ಲಿ 16ನೇ ಶ್ಲೋಕ, ನಾವು 5ನೇ ಅಧ್ಯಾಯದ 16ನೇ ಶ್ಲೋಕವನ್ನ ಓದಿದ್ದೇವೆ. ಸ್ವಲ್ಪ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅಂದ್ರೆ ಜ್ಞಾನದ ಮಹತ್ವ, ಅದರಲ್ಲೂ ಕೂಡ ಅಧ್ಯಾತ್ಮ ಜ್ಞಾನ ಅಂದ್ರೆ ಭಕ್ತಿಗೆ ಸಂಬಂಧಪಟ್ಟ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಜ್ಞಾನ ಸಿಕ್ಕಿದ ಮೇಲೆ ಏನಾಗ್ತದೆ ಅಂತ ಹೇಳಿ ಇವತ್ತಿನ ಶ್ಲೋಕದಲ್ಲಿ ನೋಡೋಣ. 17ನೇ ಶ್ಲೋಕ. ತದ್ಬುದ್ಧಿ ತದ್ಬುದ್ಧಯ ತತ್ ಆತ್ಮಾನಃ. ವಿಂಗಡಿಸಿ ಓದ್ತೇನೆ ಫಸ್ಟಿಗೆ. ತತ್ ಬುದ್ಧಯ ತತ್ ಆತ್ಮಾನಃ ತತ್ ನಿಷ್ಠಾ ತತ್ ಪರಾಯಣಾಃ ಗಚ್ಚಂತಿ ಅಪುನಃ ಆವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ತದ್ಬುಧಯಸ್ತದಾತ್ಮಾನಸ್ತನ್ನಿಷ್ಠಾ ತತ್ಪರಾಯಣಾಃ ಗಚ್ಚಂತಿ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ತದ್ಬುಧಯಸ್ತದಾತ್ಮಾನಸ್ತನ್ನಿಷ್ಠಾ ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾ ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ತತ್ ಬುದ್ಧಯ, ಮನುಷ್ಯನಿಗೆ ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ. ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ. ಶೆಲ್ಟರ್, ಆಶ್ರಯ ಅಂದ್ರೆ ರೆಫ್ಯೂಜ್ ಅಥವಾ ಶೆಲ್ಟರ್. ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳನ್ನು ಎಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಅಂದ್ರೆ ನಾವು ಸಂಪೂರ್ಣವಾಗಿ ಶರಣಾಗತಿ ಆಗ್ಬೇಕು ಅಂತ ಇದರಲ್ಲಿ ಹೇಳುವಂತ ವಿಚಾರ. ಬುದ್ಧಿಯನ್ನ, ಮನಸ್ಸನ್ನ, ಶ್ರದ್ಧೆಯನ್ನ, ನಮ್ಮ ಆಶ್ರಯವನ್ನ ಸಂಪೂರ್ಣವಾಗಿ ಭಗವಂತನಲ್ಲಿ ಇಡಬೇಕು. ಭಗವಂತನೇ ಇದಕ್ಕೆಲ್ಲ ಆಶ್ರಯ. ಹಾಗೇನಾಗ್ತದೆ, ನಮ್ಮ ಎಲ್ಲ ಸಂಶಯ ದೂರ ಆಗ್ತದೆ. ಅದೇ ಪೂರ್ಣ ಜ್ಞಾನದ ಸಂಕೇತ. ಹೀಗೆ ಅವನು ಜೀವನ ನಡೆಸಿದ್ರೆ ಅವನು ಮುಕ್ತಿಯ ಮಾರ್ಗದ ಕಡೆ ಹೋಗ್ತಿದ್ದಾನೆ ಅಂತ ಅರ್ಥ. ಮುಕ್ತಿ ಏನು ಅಂತ ಹೇಳಿ ನೆನ್ನೆ ಅರ್ಥ ಮಾಡ್ಕೊಂಡಿದ್ದೇವೆ ನಾವು. ಮುಕ್ತಿ, ನಮಗೆ ಭಕ್ತರಿಗೆ ಮುಕ್ತಿ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆ ಸಿಗುವುದೇ ನಮಗೆ ಮುಕ್ತಿ. ನಿರಂತರವಾಗಿ ಒಂದು ಸ್ವಲ್ಪವೂ ಬ್ರೇಕ್ ಇಲ್ಲದೆ, ಅಂದ್ರೆ ಮಧ್ಯೆ ಎಲ್ಲಿ ಕೂಡ ಬ್ರೇಕ್ ಆಗ್ಬಾರ್ದು ಆ ಸೇವೆಯಿಂದ. ಈಗ ನಮಗೆಲ್ಲ ಸ್ವಲ್ಪ ಸ್ವಲ್ಪ ಸೇವೆಯಲ್ಲಿ ಬ್ರೇಕ್ ಆಗ್ತಾ ಇರ್ತದಲ್ಲ. ಸ್ವಲ್ಪ ಬೆಳಿಗ್ಗೆ ಒಂದು 2 ಗಂಟೆ ಜಪ, ಆಮೇಲೆ ಏನೋ ಬೇರೆ ಏನೋ ಮಾಡ್ತಿರುವಾಗ ನಮಗೆ ಕೃಷ್ಣನ ನೆನಪಿರುವುದಿಲ್ಲ, ಕೃಷ್ಣನ ಸೇವೆ ನಡೀತಾ ಇರುವುದಿಲ್ಲ. ಆದ್ರೆ ಸಂಪೂರ್ಣವಾಗಿ ಮುಕ್ತಿ ಮಾರ್ಗದಲ್ಲಿ ನಡೆಯುವವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಭಗವಂತನ ಸೇವೆಯೇ ಜೀವನ ಆಗ್ತದೆ. ಆಗ ಅವನು ಭಗವಂತನ ಕಡೆ ಹೋಗ್ತಾನೆ ಅಂತ ಅರ್ಥ ಈ ಶ್ಲೋಕದ್ದು. ಈಗ ನಾವು ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡಬೇಕು. ದೊಡ್ಡ ದೊಡ್ಡ ರಾಜಗಳು ಇದನ್ನು ಮಾಡಿದ್ದಾರೆ. ಯಾರಿಗಾದ್ರೂ ಗೊತ್ತಾ ಒಂದು ಉತ್ತಮ ಉದಾಹರಣೆ? ಒಬ್ಬ ರಾಜ ಎಲ್ಲವನ್ನ, ತನ್ನ ಜೀವನವನ್ನ ಎಲ್ಲವನ್ನ ಭಗವಂತನಿಗೆ ಕೊಟ್ಟದ್ದು ಯಾರು? ಅಂಬರೀಷ್ ಮಹಾರಾಜ. ಅಂಬರೀಷ್ ಮಹಾರಾಜರು. ಯಾರಿಗಾದ್ರೂ ಅದರ ಶ್ಲೋಕದ ನೆನಪಿದ್ಯಾ? ಸ್ವಲ್ಪ ಇಡೀ ಇಲ್ಲ ಅಂದ್ರೆ ಒಂದು ಸೆಂಟೆನ್ಸ್ ಯಾರಿಗಾದ್ರೂ ಗೊತ್ತಾ? ಏನೆಲ್ಲ ಮಾಡಿದ್ದಾರೆ ಅವರು ಅಂತ ಹೇಳಿ? ಏನೆಲ್ಲ ಮಾಡಿದ್ದಾರೆ? ಸವೈ ಮನಃ ಕೃಷ್ಣ ಪದಾರವಿಂದಯೋ. ಮನಸ್ಸನ್ನ ಸಂಪೂರ್ಣವಾಗಿ ಕೃಷ್ಣನ ಪಾದದ ಕಮಲಗಳಿಗೆ ಅರ್ಪಿಸಿದ್ದಾರೆ. ಸವೈ ಮನಃ ಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ.
ವಾಚ ಅಂದ್ರೆ ಬಾಯಿಯ ನಾಲಿಗೆಯನ್ನ, ಮಾತಾಡುವ ಶಕ್ತಿಯನ್ನ ಭಗವಂತನ ವೈಕುಂಠ ಧಾಮ ಗೋಲೋಕ ಧಾಮದ ವರ್ಣನೆಗೋಸ್ಕರ ಮಾತ್ರ ಮುಡಿಪಾಗಿಟ್ಟಿದ್ದಾರೆ. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಶು. ಆಮೇಲೆ ಕೈಗಳನ್ನ ಭಗವಂತನ ಧಾಮವನ್ನ ಶುದ್ಧ ಮಾಡ್ಲಿಕ್ಕೆ, ಮಾರ್ಜನ ಮಾಡ್ಲಿಕ್ಕೆ, ಶುದ್ಧ ಮಾಡ್ಲಿಕ್ಕೆ ಉಪಯೋಗಿಸಿದ್ದಾರೆ. ಹೀಗೆ ಅವರ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ದಾರೆ. ಯಾರು? ನಮ್ಮ ಹಾಗೆ ಪ್ರಾಬ್ಲಮ್ ಇರೋರು ಅವರು, ನಮ್ಮ ಹಾಗೆ ಪ್ರಾಬ್ಲಮ್. ಆದ್ರೆ ಇಡೀ ಚಕ್ರಪತಿ ಆದಂಥ ವ್ಯಕ್ತಿ, ಎಲ್ಲಾ ದೇಶಗಳನ್ನ ಆಳುವ ರಾಜರ ರಾಜ ಆಗಿರುವಂಥ ವ್ಯಕ್ತಿ, ಅಂತ ಸಾಮ್ರಾಟ್ ಭಗವಂತನನ್ನು ಸಂಪೂರ್ಣವಾಗಿ ಆಶ್ರಯವನ್ನ ತಗೊಂಡಂತಹ ವಿಚಾರ ನಮಗೆಲ್ಲರಿಗೂ ಗೊತ್ತು. ಆದ್ರೆ ನಮಗೆ ಅದು ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಶ್ರದ್ಧೆ ನಮಗೆ ಸಂಪೂರ್ಣವಾಗಿ ಭಗವಂತನಲ್ಲಿ ಇಲ್ಲ. ಬುದ್ಧಿ ಮನಸ್ಸನ್ನ ಇಡ್ಲಿಕ್ಕೆ ಆಗ್ತಿಲ್ಲ. ಭಗವಂತನೇ ನಮಗೆ ಆಶ್ರಯ, ಭಗವಂತನೇ ನಮಗೆ ಆಶ್ರಯ ಅಂತ ಹೇಳಿ ಶರಣಾಗತಿಯಲ್ಲಿ ಹೇಳ್ತದೆ. ಆನುಕೂಲ್ಯಸ್ಯ ಸಂಕಲ್ಪೋ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತಿ ಇತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ. ಗೋಪ್ತೃತ್ವೇ ಅಂದ್ರೆ ಭಗವಂತ ಬಿಟ್ಟರೆ ನಮಗೆ ಯಾರು ಆಶ್ರಯ ಇಲ್ಲ. ಅದು ಗೋಪಿಕಾ ಸ್ತ್ರೀಯರ ಮನೋಭಾವ. ಬೇರೆ ಯಾರು ಬಂದ್ರು, ಕೃಷ್ಣನ ಬೇರೆ ರೂಪ ಯಾರು ಬಂದ್ರು ಕೂಡ ಅವ್ರು ಆಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಬರೀ ಕೃಷ್ಣನನ್ನು ಮಾತ್ರ ಆಕ್ಸೆಪ್ಟ್ ಮಾಡ್ತಿದ್ರು. ಕೃಷ್ಣ ಬಂದ್ರೆ ಮಾತ್ರ ಅವ್ರಿಗೆ ಖುಷಿ. ಅಂದ್ರೆ ಸಂಪೂರ್ಣವಾಗಿ ಆ ಕೃಷ್ಣನಿಗೆ ಶರಣಾಗತಿ. ಕೃಷ್ಣ ಬಿಟ್ರೆ ಬೇರೆ ಯಾರು ಆಶ್ರಯ ಅಲ್ಲ ಅಂತ ಹೇಳೋ ಮನೋಭಾವ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಆರಾಧನಾ ಅಲ್ಲ, ಏನ್ ಹೇಳ್ತಾರೆ, ವ್ರಜವಧುಗಳ ಆರಾಧನೆ ಮಾಡಬೇಕು ಅಂತ ಹೇಳಿ. ವ್ರಜವಧು ಅಂತ ಹೇಳಿದ್ರೆ ಗೋಪಿಕಾ ಸ್ತ್ರೀಯರ ನಡೆಯಲ್ಲಿ ಅವರು ಹೇಗೆ ಭಗವಂತನ ಸೇವೆ ಮಾಡಿದ್ದಾರೆ ಆ ರೀತಿಯಲ್ಲಿ ನಾವು ಅವರ ಹಿಂಬಾಲವಾಗಿ ಹೋಗ್ಬೇಕು ಅಂತ ಹೇಳಿ. ಆರಾಧ್ಯ ಭಗವಾನ್ ವ್ರಜೇಶತನಯ ತದ್ಧಾಮ ವೃಂದಾವನಂ. ವ್ರಜೇಶತನಯನಾದಂತಹ ವ್ರಜದ ಈಶ ಯಾರು? ನಂದ ಮಹಾರಾಜ. ಮಹಾರಾಜನ ಸಾಕು ಮಗ ಯಾರು? ಕೃಷ್ಣ. ಆರಾಧ್ಯ ಭಗವಾನ್, ಅವರೇ ಭಗವಾನ್, ಅವರೇ ಆರಾಧ್ಯ. ಯಾರಿಗೆ? ಗೋಪಿಕಾ ಸ್ತ್ರೀಯರಿಗೆ, ಆಮೇಲೆ ನಮಗೆಲ್ಲರಿಗೂ. ಅಂದ್ರೆ ಪರಮೋತ್ತಮ ಪರಮ ಪುರುಷನಾದ ಕೃಷ್ಣ ಎಲ್ಲರಿಗೂ ಆರಾಧ್ಯ. ಅದು ಭಗವಂತನ ಬಗ್ಗೆ ಶಿವದೇವರು ಕೂಡ ಹೇಳ್ತಾರೆ, ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ. ಆರಾಧ್ಯ ವ್ರಜೇಶತನಯ ತದ್ಧಾಮ ವೃಂದಾವನಂ ರಮ್ಯಾ ಕಾಚಿದುಪಾಸನಾ ವ್ರಜವಧು ವರ್ಗೇಣ ಯಾ ಕಲ್ಪಿತ. ಆಮೇಲೆ ಈ ಭಗವಂತನನ್ನ ಹೇಗೆ, ಕೃಷ್ಣನ ಹೇಗೆ ಪೂಜಿಸುವಂಥದ್ದು, ಅದಕ್ಕೆ ಉದಾಹರಣೆ ಯಾರು? ಅದಕ್ಕೆ ಉದಾಹರಣೆ ವ್ರಜವಧು. ವ್ರಜವಧು ಯಾರು? ರಾಧೆ. ರಾಧಾ ಮಾತನ ಆಮೇಲೆ ಅವರ ಹಿಂಬಾಲದಲ್ಲಿರುವಂತಹ ಎಲ್ಲ ಗೋಪಿಕಾಸ್ತ್ರೀಯರು. ಮುಖ್ಯ ಗೋಪಿಕಾಸ್ತ್ರೀ ಅಂದ್ರೆ ರಾಧಾ ಮಾತೆ. ಅವರ ಜೊತೆ ಇರುವಂತಹ ಎಲ್ಲವರು ಅವರ ಹಿಂಬಾಲವಾಗಿ ನಾವು ಹೋಗ್ಬೇಕಾಗ್ತದೆ. ಅವರ ಹಿಂಬಾಲ ಯಾರು? ಶಿಲಪ್ರಭುಪಾದರನ್ನ ಫಾಲೋ ಮಾಡುವವರೆಲ್ಲರೂ ಅವರ ಹಿಂದೆ ನಾವು ಹೋಗ್ಬೇಕು. ಆರಾಧ್ಯ ಭಗವಾನ್ ವ್ರಜೇಶತನಯ ತದ್ಧಾಮ ವೃಂದಾವನಂ ರಮ್ಯಾ ಕಾಚಿದುಪಾಸನಾ ವ್ರಜವಧು ವರ್ಗೇಣ ಯಾ ಕಲ್ಪಿತ. ಶ್ರೀಮದ್ ಭಾಗವತಂ ಪ್ರಮಾಣಮಮಲಂ. ಇದಕ್ಕೆ ಯಾವುದು ಪ್ರಮಾಣ? ಶ್ರೀಮದ್ ಭಾಗವತದಲ್ಲಿ ಹೇಳಿದೆ ಈ ರೀತಿಯಲ್ಲೇ ಆಗ್ಬೇಕು ಭಗವಂತನ ಸೇವೆ ಅಂತ. ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ ಪ್ರೇಮ ಪುಮರ್ಥೋ ಮಹಾನ್. ಇದೆಲ್ಲ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಭಗವಂತನ ಪ್ರೇಮ ನಮ್ಮ ಹೃದಯದಲ್ಲಿ ಬೆಳಗಿ ಭಗವಂತನ ಜೊತೆ ಸೇವೆಯ ಆನಂದವನ್ನ ಪಡಲಿಕ್ಕೆ ಶುರು ಆಗ್ತದೆ. ನಮಗೆ ಭಗವಂತನ ಸೇವೆ ಸಿಗ್ತದೆ ಜಾಸ್ತಿ. ಪ್ರೇಮ ಪುಮರ್ಥೋ ಮಹಾನ್. ಶ್ರೀ ಚೈತನ್ಯ ಮಹಾಪ್ರಭು ಯಾರ ಇದು ಅಭಿಮತ? ಯಾರದಿದು? ಸಾಕ್ಷಾತ್ ಭಗವಂತ ಕೃಷ್ಣನದ್ದೇ ಅಭಿಮತ ಚೈತನ್ಯ ಮಹಾಪ್ರಭುಗಳಾಗಿ. ಶ್ರೀ ಚೈತನ್ಯ ಮಹಾಪ್ರಭೋರ್ ಅಭಿಮತಂ ತತ್ರಾದರೋ ನ ಪರಹ. ಬೇರೆ ಯಾವ ರೀತಿಯಲ್ಲೂ ಸಾಧ್ಯ ಇಲ್ಲ ಭಗವಂತನ ನೇರವಾದ ಪ್ರೀತಿ ಗಿಟ್ಟಿಸಿಕೊಳ್ಳಿಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಆದ ಕಾರಣ ನಾವು ಈ ರೀತಿಯಲ್ಲಿ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ, ಬುದ್ಧಿಯನ್ನ, ಶ್ರದ್ಧೆಯನ್ನ, ಅದೇ ರೀತಿಯಲ್ಲಿ ನಮ್ಮ ಸಂಪೂರ್ಣ ಆಶ್ರಯವನ್ನ ಭಗವಂತನ ಚರಣ ಕಮಲಗಳಲ್ಲಿ ಇಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹೃದಯದಲ್ಲಿ ಜ್ಞಾನ ಬೆಳಗಿ ಆ ಜ್ಞಾನ ನಮಗೆ ಭಗವಂತನ ಕಡೆ ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ. ಈ ಭಕ್ತಿ ಯೋಗ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಜನಯತಿ. ಏನು ಜನನ ಆಗ್ತದೆ? ಯಾವ್ದ್ರ ಜನನ ಆಗ್ತದೆ? ಭಕ್ತಿ ಯೋಗ ಮಾಡಿದ್ರೆ ಯಾವ್ದ್ರ ಜನನ ಆಗ್ತದೆ? ಆಶು ವೈರಾಗ್ಯಂ.
ಜ್ಞಾನಂ ಚ ತದ್ ಅಹೈತುಕಂ. ಈ ಭಕ್ತಿಯನ್ನ ಚೆನ್ನಾಗಿ ಮಾಡಿದರೆ, ಭಗವಂತನನ್ನ ಸಂಪೂರ್ಣವಾಗಿ ಶರಣಾಗತಿ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಜ್ಞಾನ ಆಮೇಲೆ ವೈರಾಗ್ಯ ಹುಟ್ಟುತ್ತದೆ ಅಲ್ಲೇ. ಅಂದ್ರೆ ನಾವು ಸ್ಪೆಷಲ್ ಆಗಿ ಅದಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ನಾವು ಭಗವಂತನ ಭಕ್ತಿ ಮಾಡಿದ್ರೆ ಜ್ಞಾನ ಮತ್ತು ವೈರಾಗ್ಯ ಹುಟ್ಟುತ್ತದೆ. ಆ ಜ್ಞಾನ ಮತ್ತು ವೈರಾಗ್ಯ ಏನಾಗ್ತದೆ, ನಮಗೆ ಭಕ್ತಿಯ ಪಥದಲ್ಲಿ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡುವಂತ ವಿಚಾರ, ಅನುಕೂಲವಾದಂತಹ ವಿಚಾರ. ಆದ ಕಾರಣ ಇಂತಹ ಭಕ್ತಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದ ಎಲ್ಲ ಆಚಾರ್ಯ ವರ್ಗಗಳಿಗೆ ನಾವು ಚಿರಋಣಿ. ಭಾವಾರ್ಥ. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಪರಮ ದಿವ್ಯ ಸತ್ಯವೂ ಶ್ರೀಕೃಷ್ಣನೇ. ಇದೀಗಾಗಲೇ ಚರ್ಚೆ ಮಾಡಿದ ಕಾರಣ ಮುಂದೆ ಹೋಗ್ತೇನೆ ಓದ್ತಾ. ಇಡೀ ಭಗವದ್ಗೀತೆಯು ಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವ ದೃಢವಾದ ಹೇಳಿಕೆಯ ಸುತ್ತ ಕೇಂದ್ರಿತವಾಗಿದೆ. ಇದನ್ನು ಯಾರು ಒಪ್ಪುದಿಲ್ಲ ಅವರು ಭಗವದ್ಗೀತೆ ಓದ್ಲಿಕ್ಕೆ ಅರ್ಹರಲ್ಲ. ಇದೊಂದು ಸೈಕಾಲಜಿ ಅಲ್ಲ. ಸೈಕಾಲಜಿಕಲ್ ವ್ಯಾಲ್ಯೂಸ್ ಇರ್ಬೋದು, ಆದ್ರೆ ಇದು ಸೈಕಾಲಜಿಕಲ್ ಸೈನ್ಸ್ ಅಲ್ಲ. ಇದು ಸ್ಪಿರಿಚುವಲ್ ಸೈನ್ಸ್, ಆಧ್ಯಾತ್ಮಿಕ. ಇದು ಆಧ್ಯಾತ್ಮಿಕದಲ್ಲಿ ತುತ್ತ ತುದಿಯಲ್ಲಿರುವವರು ಯಾರು? ಭಗವಂತ ಶ್ರೀಕೃಷ್ಣ. ಅದನ್ನು ಅರ್ಥ ಮಾಡಿಕೊಳ್ಳದೆ ಭಗವದ್ಗೀತೆಯಲ್ಲಿ ತಿರುಳಾಗಿರುವಂತಹ ಕೃಷ್ಣನೇ ಪರಮೋತ್ತಮ ಪರಮ ಪುರುಷ ಅಂತ ಹೇಳುವುದನ್ನು ನಾವು ಅರ್ಥ ಮಾಡದೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಕೃಷ್ಣ ನನ್ನ ಹೇಗೆ ಅರ್ಜುನ ಅರ್ಥ ಮಾಡ್ಕೊಂಡ, ಅರ್ಜುನ ಹೇಗೆ ಅರ್ಥ ಮಾಡ್ಕೊಂಡ, ಇಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಎಲ್ಲ ಪರಮನಾದವನು ನೀನೇ ಅರ್ಜುನ ಅಂತ ಹೇಳಿ ಕೃಷ್ಣನನ್ನ ಸಂಬೋಧಿಸ್ತಾನೆ ಅರ್ಜುನ. ಆಮೇಲೆ ಹೇಳ್ತಾನೆ, ನನಗೆ ಏನು ಗೊತ್ತಿಲ್ಲ, ನಾನು ನಿನ್ನ ದಾಸ ಅಂತ ಹೇಳ್ತಾನೆ. ಹೇಗೆ ಹೇಳ್ತಾನೆ? ಕಾರ್ಪಣ್ಯ ದೋಷೋ. ಈಗಾಗಲೇ ನಾವು ಅದನ್ನ ಡಿಸ್ಕಷನ್ ಮಾಡಿದ್ದೇವೆ. ನನಗೆ ಎಲ್ಲ ದೋಷಗಳಿದೆ ಅಂತ ಹೇಳ್ತಾನೆ. ಕಾರ್ಪಣ್ಯ ದೋಷೋ ಏನಾಗ್ತದೆ ಆಮೇಲೆ? ಉಪಹತಃ ಸ್ವಭಾವ. ನನಗೆ ಇವರನ್ನೆಲ್ಲ ನೋಡುವಾಗ ತುಂಬಾ ಬೇಸರ ಆಗ್ತಾ ಉಂಟು, ಕೊಲ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿ ನನ್ನ ಹೃದಯದಲ್ಲಿ ನಾನು ನನ್ನದು ಅಂತ ಹೇಳುದು ತುಂಬಾ ಹೃದಯದಲ್ಲಿ ಅಂಟಿಕೊಂಡಿದೆ. ಆದ ಕಾರಣ ನನಗೆ ಇನ್ನು ಏನು ಮಾಡುದು ಅಂತ ಗೊತ್ತಾಗ್ತಿಲ್ಲ. ಆದ ಕಾರಣ ನಿನ್ನನ್ನು ನಾನು ಸರೆಂಡರ್ ಆಗ್ತೇನೆ. ಕಾರ್ಪಣ್ಯ ದೋಷೋ ಉಪಹತಃ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ. ಆದ ಕಾರಣ ಯಾವುದು ನಿಜವಾಗಿ ಧರ್ಮ ಅಂತ ಹೇಳಿ ನನಗೆ ಹೇಳು ಭಗವಂತ. ಯಾಕೆಂತ ಹೇಳಿದ್ರೆ ನನ್ನನ್ನು ನೀನು ಶಿಷ್ಯನನ್ನಾಗಿ ಸ್ವೀಕರಿಸು. ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ದಯವಿಟ್ಟು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸು ಅಂತ ಹೇಳಿ ಕೃಷ್ಣನನ್ನ ಅಂಥ ಉತ್ತಮವಾದಂತ ಸ್ಥಾನವನ್ನ ಅರ್ಜುನಾದಿ ತುಂಬಾ ಎಲ್ಲ ಸಖರು, ಅರ್ಜುನನ ಸಖರು ಯಾರು? ಅರ್ಜುನನ ಸ್ನೇಹಿತರಾಗಿರ್ಲಿ, ಮುಖ್ಯವಾಗಿ ಯುಧಿಷ್ಠಿರ ಮಹಾರಾಜರು ಕೂಡ ಭಗವಂತನಿಗೆ ಉತ್ತಮವಾದಂತಹ ಒಂದು ಪರಮ ಸತ್ಯ ಅಂತ ಹೇಳಿ ಆಕ್ಸೆಪ್ಟ್ ಮಾಡಿದ್ದಾರೆ. ಎಲ್ಲ ವೈದಿಕ ಸಾಹಿತ್ಯವು ಇದನ್ನೇ ಹೇಳುತ್ತದೆ. ಯಾವುದನ್ನ? ಕೃಷ್ಣನೇ ಪರಮೋತ್ತಮ ಪರಮ ಪುರುಷ ಅಂತ ಹೇಳಿ. ನಾರಾಯಣ ಪರ ಅವ್ಯಕ್ತಾತ್. ಕೃಷ್ಣನೇ ಅವ್ಯಕ್ತಕ್ಕಿಂತ ಮೇಲು. ಅವ್ಯಕ್ತ ಅಂತ ಹೇಳುವುದು ನಮಗೆ ಕಾಣದ್ದು, ನಮಗೇನು ಕಾಣುದಿಲ್ಲ, ನಮಗೇನು ಗ್ರಹಿಸ್ಲಿಕ್ಕೆ ಆಗ್ತಿಲ್ಲ, ಅದು ವ್ಯಕ್ತ ಆಗ್ಲಿಲ್ಲ ಅಂತ ಹೇಳುವಂಥದ್ದು ಅವ್ಯಕ್ತ ಅಂತ ಹೇಳ್ತಾರೆ. ಆ ಅವ್ಯಕ್ತ ಯಾವುದು? ಪ್ರಧಾನ ಆಗಿರ್ಬೋದು, ವೈಕುಂಠಧಾಮ ಆಗಿರ್ಬೋದು, ಬೇರೆ ಬೇರೆ ಧಾಮಗಳಿರ್ಬೋದು. ಇದೆಲ್ಲಕ್ಕಿಂತ ಪರ ತುದಿಯಲ್ಲಿ ಯಾರು ಇರುವುದು? ನಾರಾಯಣ ಅಥವಾ ಕೃಷ್ಣ. ನಮಗೆ ಹಿಂದೆ ಮಾತಾಜಿಯವರು ಪ್ರಶ್ನೆ ಕೇಳಿದ್ದಾರೆ, ನಾರಾಯಣ ಯಾರು ಅಂತ ಹೇಳಿ, ಕೃಷ್ಣನಿಂದ ಬಂದದ್ದು ಅಂತ ಹೇಳಿ ನಮಗೆ ಅರ್ಥ ಆಗಿದೆ. ಮುಂದೆ ಹೋಗೋಣ. ನಾರಾಯಣ ಕೃಷ್ಣನದ್ದೇ ಎಕ್ಸ್ಪಾನ್ಷನ್. ಎಲ್ಲ ವೈದಿಕ ಸಾಹಿತ್ಯವು ಇದನ್ನೇ ಹೇಳುತ್ತದೆ. ಪರತತ್ವ ಎಂದರೆ ಪರಮ ಸತ್ಯ. ಪರ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಮೇಲೆ. ಆದ ಕಾರಣ ಪರತತ್ವ ಅಂದ್ರೆ ಪರಮ ಸತ್ಯ. ಪರಮ ಸತ್ಯವನ್ನು ತಿಳಿದವರು ಅದನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ತಿಳಿಯುತ್ತಾರೆ. ಇದರ ಬಗ್ಗೆ ನಾವು ತುಂಬಾ ಬಾರಿ ಚರ್ಚೆ ಮಾಡಿದ್ದೇವೆ. ಬ್ರಹ್ಮನ್ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಭಗವಾನ್ ಅಂದ್ರೆ ಏನು ಅಂತ ಹೇಳಿ. ಯಾರಾದ್ರೂ ಹೇಳ ಬಯಸ್ತೀರಾ? ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಅಂತ ಹೇಳುವಂತಹ 3 ವಿಧದಲ್ಲಿ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಆಗ್ತದೆ. ಅದರ ಅರ್ಥ ಏನು ಅಂತ ಹೇಳಿ ಯಾರಿಗಾದ್ರೂ ಹೇಳಕ್ಕೆ ಬಯಸ್ತೀರಾ? ಬ್ರಹ್ಮನ್ ಅಂದ್ರೆ ಲಾಸ್ಟ್ ಹೊಸಬ್ರು ಯಾರಾದ್ರೂ ಹಿಂದೆ ಕೇಳಿದವರು ಹೇಳಿ, ಏನು ಸಂಕೋಚ ಬೇಡ. ಯಾಕೆಂತ ಹೇಳಿದ್ರೆ ನಾವೆಲ್ಲ ತಪ್ಪು ಮಾಡೋರೆ. ನಾನು ಹೇಳೋದು ತಪ್ಪಿರ್ಬೋದು, ಅದನ್ನು ಬೇರೆ ಯಾರಾದ್ರೂ ಕರೆಕ್ಷನ್ ಮಾಡ್ಬೋದು. ಈ ರೀತಿಯಲ್ಲಿ ನಾವು ಮುಂದೆ ಹೋಗೋಣ. ಯಾರಾದ್ರೂ ಹೇಳಕ್ ಬಯಸ್ತೀರಾ? ಯಾರು ಹೇಳಿಲ್ಲ ಅಂದ್ರೆ ಆಮೇಲೆ ಲಾಸ್ಟ್ಗೆ ದಮಯಂತಿ ಮಾತಾಜಿ ಹೇಳ್ತಾರೆ. ಸರಿ, ದಮಯಂತಿ ಮಾತಾಜಿ ಹೇಳಿ. ಪ್ರಭು, ಬ್ರಹ್ಮನ್ ಅಂದ್ರೆ ಪ್ರಭೆ ಕೃಷ್ಣನಿಂದ ಬರೋ ಪ್ರಭೆ ಮೂಲಕ ನಾವು ಅದನ್ನ ಇದ್ ಮಾಡ್ಕೋಬಹುದು.
ತಪ್ಪಿದೆಯೋ ಏನೋ ಗೊತ್ತಿಲ್ಲ ಪ್ರಭು, ಹೇಳ್ತಾ ಇರೋದು. ಪರಮಾತ್ಮ ಅಂತಂದ್ರೆ ನಮ್ಮ ಹೃದಯದ ಒಳಗಡೆ ಇರೋ ಆ ಪರಮಾತ್ಮ. ಭಗವಾನ್ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ. ಇದನ್ನ ಕರೆಕ್ಟಾ ಅರ್ಥ ಪ್ರಭು? ಮಾಡಿಕೊಳ್ಳೋದು ಯಾವ್ದಾದ್ರು ಉದಾಹರಣೆ ಕೊಡ್ಬೋದಾ ಮಾತಾಜಿ? ಸೂರ್ಯ ಸೂರ್ಯ ನಾವು ಹೊರಗಡೆ ಇರೋದು ಆ, ಸೂರ್ಯನಿಂದ ಬರೋ ಕಿರಣಗಳು ಬ್ರಹ್ಮನ್. ಸೂರ್ಯನ ಒಳಗಡೆ ಕರೋನಾ ಇರುತ್ತೆ ಅಲ್ವಾ, ಅದು ಪರಮಾತ್ಮ. ಒಳಗಡೆ ಇರೋದು ಭಗವಾನ್. ಸೂರ್ಯನ ಒಳಗಡೆ ಮೇಲ್ಮೈ ಇರೋದು ಆ ಪರಮಾತ್ಮ. ಓಕೆ. ಒಳಗಡೆ ಇರೋದು ಭಗವಾನ್. ಓಕೆ, ಸರಿ. ಯಾರಿಗಾರು ಅರ್ಥ ಆಗದೇ ಇರೋರಿದ್ದಾರಾ? ಯಾಕೆಂತ ಹೇಳಿದ್ರೆ ಇದು ಅಷ್ಟು ಸುಲಭ ಇಲ್ಲ, ನೋಡ್ಲಿಕ್ಕೆ ಸುಲಭ ಅಂತ ಅನಿಸ್ತದೆ, ಆದ್ರೆ ಹೃದಯಕ್ಕೆ ಮುಟ್ಟಿದ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಹರೇ ಕೃಷ್ಣ, ಧನ್ಯವಾದ ಪ್ರಣವ್ ಪೂಜಿ. ಹಾ, ಹೇಳಿ ಪ್ರಭುಗಳೇ. ಅಂದ್ರೆ ಇಲ್ಲಿ ಈ ಬ್ರಹ್ಮನ್ ಮತ್ತೆ ಪರಮಾತ್ಮ ಮತ್ತೆ ಭಗವಾನ್ ಅಂದ್ರೆ ನಮ್ಮೊಂದು, ನೀವು ಲಾಸ್ಟ್ ಅಲ್ಲಿ ಹೇಳಿದ ಹಾಗೆ ಒಂದು ಟ್ರೈನಿಗೆ ಹೋಲಿಸಬಹುದು. ನಮ್ಗೆ ಫಸ್ಟಿಗೆ ರೈಲ್ ಬರುತ್ತಿರುವ ರೈಲ್ ಬರೀ ಲೈಟ್ ಮಾತ್ರ ಕಾಣ್ತಿರ್ತದೆ, ಅದು ಬ್ರಹ್ಮನ್ಗೆ ನಾವು ಹೋಲಿಸಿದ್ದೇವೆ. ಅದೇ ಹತ್ರ ಆದ ಹಾಗೆ ನಮ್ಗೆ ಪರಮಾತ್ಮ ಅಂದ್ರೆ ರೈಲ್ ಬರ್ತಾ ಇರೋದು ಕ್ಲಿಯರ್ ಆಗಿ ಕಾಣ್ತಿರ್ತದೆ, ಅದ್ರ ಪರಮಾತ್ಮನ ಇದು ಹಾಗೆ ನಾವು ಅದರ ಒಳಗಡೆ ಹೋದಾಗ, ರೈಲ್ನ ಒಳಗೆ ಹೋಗಿ ಕೂತ್ಕೊಂಡಾಗ ಅದು ಭಗವಾನ್. ಓಕೆ, ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್? ಇದು ಮೂರು ಯಾಕೆ ಬೇಕು? ಈಗ ಭಗವಾನೇ ಈಗ ಟ್ರೈನ್ ಇಲ್ಲದಿದ್ರೆ ಟ್ರೈನ್ ಲೈಟ್ ಇರ್ತಿತ್ತ? ಈಗ ಟ್ರೈನ್ ಇಲ್ಲದ್ರೆ ಟ್ರೈನ್ ಲೈಟ್ ಕಾಣ್ತಿತ್ತ? ಇಲ್ಲ. ಲೈಟ್ ಕಂಡ್ರೆ ಏನ್ ಸಾಕಲ್ವಾ? ಭಗವಂತನೇ ಅಲ್ವಾ ಲೈಟ್ ಕಂಡ್ರೆ, ಅಲ್ವಾ? ಹಾಗೆ ಅನ್ನಿಸುದಿಲ್ವಾ? ಲೈಟ್ ಕೂಡ ಭಗವಂತನೇ ಅಲ್ವಾ? ಹಾಗಿದ್ರೆ ಭಗವಂತನಿಂದಲೇ ಬಂದದ್ದು ಲೈಟ್, ಅದನ್ನೇ ನಾನು ಭಗವಂತ ಅಂತ ಹೇಳಿದ್ರೆ ಏನು ತಪ್ಪು? Bhagavan is complete, sir, whereas the other two are partial. ಅನ್ಸುತ್ತೆ. ಹಾ, ಕರೆಕ್ಟ್. ಭಗವಾನ್ ಅಂದ್ರೆ ಸಂಪೂರ್ಣ, ಆಮೇಲೆ ಸಂಪೂರ್ಣವು ಬರೀ ಸಂಪೂರ್ಣ ಅಲ್ಲ, ಸಂಪೂರ್ಣ ಏನು? ಸಂಪೂರ್ಣ ಏನು? ಭಗವಾನ್ ಅಂದ್ರೆ ಸಂಪೂರ್ಣ ಮ್ಯಾನಿಫೆಸ್ಟೇಷನ್. ಓಕೆ. ನಾವೆಲ್ಲ ಪರ್ಸನಲಿಸ್ಟ್ ಅಂತೇವೆ ನಮ್ಮನ್ನ. ಅಂದ್ರೆ ಭಗವಾನ್ ಯಾರು? ಸಂಪೂರ್ಣ ಪುರುಷೋತ್ತಮ, ಪೂರ್ಣವಾದಂತಹ ವ್ಯಕ್ತಿ. ತುಂಬಾ ಇಂಪಾರ್ಟೆಂಟ್. ಭಗವಾನ್ ಅಂದ್ರೆ ಸಂಪೂರ್ಣನಾದಂತಹ ವ್ಯಕ್ತಿ. ಪರಮಾತ್ಮ ಮತ್ತು ಬ್ರಹ್ಮನ್ ಸಂಪೂರ್ಣ ವ್ಯಕ್ತಿತ್ವ ಅಲ್ಲ. ಬ್ರಹ್ಮನ್ ಅಂತೂ ವ್ಯಕ್ತಿತ್ವವೇ ಅಲ್ಲ. ಬ್ರಹ್ಮನ್ ಅಂದ್ರೆ ಏನು? ಆಗ ಮಾತಾಜಿ ಹೇಳಿದಂತೆ ಪ್ರಭೆ ಅಷ್ಟೆ. ಪ್ರಭೆಗೆ ಈಗ ಒಂದು ಬೆಂಕಿಗೆ ಯಾವ್ದಾದ್ರು ಒಂದು ಸ್ವರೂಪ ಇದೆಯಾ? ಅದು ಬೇಕಾದ ರೂಪ ತಗೊಳ್ತದೆ. ಈಗ ಬೆಂಕಿ ಜ್ವಾಲೆ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಆಕಾರ ಅಂತ ಹೇಳಲಿಕ್ಕೆ ಆಗ್ತದೆ. ಒಂದು ರೀತಿಯಲ್ಲಿ ಆಕಾರ ಹೇಳ್ಬೋದು ವಿನಃ ಅದೇ ಆಕಾರ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹರಿಯುವ ನೀರನ್ನ ಯಾವ್ದಾದ್ರು ಆಕಾರ ಅಂತ ಹೇಳಲಿಕ್ಕೆ ಆಗತ್ತ? ಗಾಳಿಗೆ ಆಕಾರ ಅಂತ ಹೇಳಲಿಕ್ಕೆ ಆಗ್ತದ? ಇಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮನ್ ಅಂದ್ರೆ ಭಗವಂತನ ಒಂದು ಪ್ರಭೆ, ಅದಕ್ಕೆ ಆಕಾರ ಇಲ್ಲ. ಆದ ಕಾರಣ ಅದು ಕಂಪ್ಲೀಟ್, ಮಾತಾಜಿ ಹೇಳಿದಾಗೆ ಕಂಪ್ಲೀಟ್ ಆಗಿ ಆತ್ಮ ಸಾಕ್ಷಾತ್ಕಾರ ಅಲ್ಲ ಅದು. ಅದೇ ರೀತಿಯಲ್ಲಿ ಪರಮಾತ್ಮ ಅಂತ ಹೇಳಿದ್ರೆ ಭಗವಂತ ಎಲ್ಲರ ಹೃದಯದಲ್ಲಿ ಬಂದು ನೆಲೆಸಿದ್ದಾನೆ, ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಬಂದು ನೆಲೆಸಿದ್ದಾನೆ. ಅಂದ್ರೆ ಭಗವಂತ ದಯಾಮಯಿ, ಅವನು ಬ್ರಹ್ಮನ್ ಮತ್ತು ಪರಮಾತ್ಮ ರೂಪದಲ್ಲಿ ಎಲ್ಲ ಕಡೆ ಇದ್ದಾನೆ. ಬ್ರಹ್ಮನ್ ಮತ್ತು ಪರಮಾತ್ಮ ರೂಪದಲ್ಲಿ ಎಲ್ಲ ಕಡೆ ಇದ್ದಾನೆ. ಆದರೆ ಭಗವಾನ್ ಆಗಿ ಯಾವಾಗ ನಮಗೆ ಅವರ ಬಗ್ಗೆ ತಿಳಿಲಿಕ್ಕೆ ಆಸಕ್ತಿ ನಾವು ಬೆಳೀತದೆ, ಆಗ ಬ್ರಹ್ಮನ್ ಪರಮಾತ್ಮ ಎಲ್ಲವೂ ತನ್ನಿಂದ ತಾನಾಗಿ ಬರ್ತದೆ. ನಾವು ಸ್ಪೆಕ್ಯುಲೇಷನ್ ಮಾಡುವ ಅಗತ್ಯ ಇಲ್ಲ. ಸ್ಪೆಕ್ಯುಲೇಷನ್ ಅಂದ್ರೆ ಊಹಾಪೋಹ ಮಾಡುವ ಅಗತ್ಯವೇ ಇಲ್ಲ. ಆದ ಕಾರಣ ಈ ಪ್ರೊಸೆಸ್, ಹಾಗೆ ಹೇಳಿದ ಹಾಗೆ ಯಾರು ವಾಸುದೇವನಲ್ಲಿ ಭಕ್ತಿ ಮಾಡ್ತಾರೋ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ತದ್ ಅಹೈತುಕಂ. ಆದ ಕಾರಣ ಜ್ಞಾನ ಎಲ್ಲವೂ ಯಾವಾಗ ಬರ್ತದೆ? ನಿಜವಾಗಿ ಭಗವಂತನ ಸೇವೆ ಮಾಡುವಾಗ. ಬ್ರಹ್ಮನ್ ಅಂತ ಅರಿಲಿಕ್ಕೆ ಒಂದು ಮಾರ್ಗ ಇದೆ. ಅದು ಯಾವ ಮಾರ್ಗ? ಯಾರಾದ್ರೂ ಹೇಳ್ತೀರಾ? ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಯಾವ ಮಾರ್ಗ? ಅದು ತುಂಬಾ ಕ್ಲಿಷ್ಟವಾದ ಮಾರ್ಗ ಅಂತ ಭಗವಂತ ಅರ್ಜುನನಿಗೆ ಹಿಂದಿನ
3ನೇ ಅಧ್ಯಾಯದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ, ಅಲ್ಲ 4ನೇ ಅಧ್ಯಾಯದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಜ್ಞಾನ ಮಾರ್ಗ ಕೇಳಿದ್ದೀರಲ್ಲ, ನಾನು ಹೇಳಿ ಆಯ್ತು. ಬ್ರಹ್ಮನ್ ಅಂದ್ರೆ ಜ್ಞಾನ ಮಾರ್ಗ, ಜ್ಞಾನ ಮಾತ್ರ ಎಲ್ಲವನ್ನ ಮಿಥ್ಯಾಚಾರ ಅಂದ್ರೆ ಎಲ್ಲವನ್ನ ಬಿಟ್ಟು ಹಾಕುವಂಥದ್ದು. ನನಗೆ ಅದು ಬೇಡ, ಇದು ಬೇಡ, ಇದು ಬೇಡ, ಬರೀ ಇದು ಬ್ರಹ್ಮನ್, ಎಲ್ಲವೂ ಬ್ರಹ್ಮನ್ ಇದ್ದನ್ನು ಮಾತ್ರ ಸ್ವೀಕಾರ ಮಾಡುವಂಥದ್ದು. ಬ್ರಹ್ಮನನ್ನು ಮಾತ್ರ ಸ್ವೀಕಾರ ಮಾಡುದು, ಬ್ರಹ್ಮನಲ್ಲದನ್ನೆಲ್ಲ ತ್ಯಜಿಸುವಂಥದ್ದು. ಅದು ಭಕ್ತ ಅಲ್ಲ. ಭಕ್ತ ಎಲ್ಲವನ್ನು ಭಗವಂತನಿಗೆ ಕೊಡುವಂಥದ್ದು. ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಇರುವ ಮಾರ್ಗ ಯಾವುದು? ಯಾರಾದ್ರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ. ಪರಮಾತ್ಮನನ್ನ ಹಾ ಭಕ್ತಿ ಮಾರ್ಗ, ಯೋಗ ಮಾರ್ಗ, ಯೋಗ ಮಾರ್ಗ. ಧ್ಯಾನ ಧನ್ಯವಾದ. ಯೋಗ. ಜ್ಞಾನ ಅಲ್ಲ, ಯೋಗ ಮಾರ್ಗ ಅಂದ್ರೆ ಅಷ್ಟಾಂಗ ಯೋಗ ಮಾರ್ಗ. ಧ್ಯಾನ, ನೀವು ಧ್ಯಾನ ಹೇಳಿದ್ದಾದ್ರೆ ಕರೆಕ್ಟ್. ಇದು ಜ್ಞಾನ ಮಾರ್ಗ, ಇದು ಧ್ಯಾನ ಮಾರ್ಗ ಅಥವಾ ಅಷ್ಟಾಂಗ ಮಾರ್ಗ. ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಇದು ಎರಡರಿಂದ ಸಾಧ್ಯ ಇಲ್ಲ, ಶಕ್ತಿ ಇಲ್ಲ. ಜ್ಞಾನ ಮಾರ್ಗ ಯೋಗ ಮಾರ್ಗದಲ್ಲಿ ಶಕ್ತಿ ಇಲ್ಲ. ಯೋಗ ಮಾರ್ಗ ಜ್ಞಾನ ಮಾರ್ಗ ಸಹಾಯಕವಾಗಬಹುದು ವಿನಃ ಅದರಲ್ಲಿ ಸಂಪೂರ್ಣವಾದ ಶಕ್ತಿ ಇಲ್ಲ. ಶಕ್ತಿ ಇರುವುದು ಭಕ್ತಿಯಲ್ಲಿ ಮಾತ್ರ, ಭಗವಂತನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ. ಇಲ್ಲ ಇದ್ರೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಭಕ್ತ್ಯಾಮಾಂ ಅಭಿಜಾನಾತಿ. ಬರೀ ಭಕ್ತಿಯಿಂದ ಮಾತ್ರ ನನ್ನನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಇದು ನಮ್ಮ ಹೃದಯದಲ್ಲಿ ಇರ್ಬೇಕು, ಗಟ್ಟಿಯಾಗಿರ್ಬೇಕು. ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ, ಅರ್ಥ ಮಾಡ್ಲಿಕ್ಕೆ ಭಗವಂತ ಮತ್ತು ಭಕ್ತರ ಸೇವೆ ಅಂತ ಹೇಳುವಂತಹ ಭಕ್ತಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳುದು ಹೃದಯದಲ್ಲಿ ಗಟ್ಟಿಯಾಗಿ ಕೂರ್ಬೇಕು. ಆಗ ಏನಾಗ್ತದೆ? ಪರಮಾತ್ಮ ಬ್ರಹ್ಮನ್ ತನ್ನಿಂದ ತಾನಾಗಿ ನಮಗೆ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ಅರ್ಥ ಆಗ್ಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಯಾಕಂದ್ರೆ ಭಗವಂತನನ್ನ ಅರ್ಥರೆ ಎಲ್ಲವೂ ತನ್ನಿಂದ ತಾನಾಗಿ ಅರ್ಥ ಆಗ್ತದೆ. ಮುಂದೆ ಹೋಗ್ತೀನಿ. ಭಗವಾನ್ ಅಥವಾ ದೇವೋತ್ತಮ ಪರಮ ಪುರುಷನು ಪರಮ ಸತ್ಯದ ಅಂತಿಮ ಸಿದ್ಧಾಂತ. ಇದಕ್ಕಿಂತ ಮಿಗಿಲಾದುದು ಏನೂ ಇಲ್ಲ. ಭಗವಂತನು ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಕೃಷ್ಣನಿಗಿಂತ ಮೇಲೆ ಯಾರು ಇಲ್ಲ ಅಂತ ಅವನು ಕೃಷ್ಣನೇ ಧನಂಜಯನಿಗೆ ಅಂದ್ರೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನನಗಿಂತ ಮೇಲೆ, ಮತ್ತಃ ಪರತರಂ, ನನಗಿಂತ ಮೇಲೆ, ಕಿಂಚಿತ್, ಬೇರೆ ಏನು ಇಲ್ಲ, ನ ಅನ್ಯತ್, ಕಿಂಚಿತ್, ಅದು ಕಿಂಚಿದಾಗ್ಬೇಕು. ಏನು ಕಿಂಚಿದ್ರೆ ಸ್ವಲ್ಪ, ಏನು ಸ್ವಲ್ಪ ಕೂಡ ಇಲ್ಲ ಅಂತ. ತುಂಬಾ ಇರೋದು ಬಿಡಿ, ಸ್ವಲ್ಪ 1 ಇಂಚು ಇಲ್ಲ ಮೇಲೆ. ಯಾವುದು? ಕೃಷ್ಣನಿಗಿಂತ ಮೇಲೆ 1 ಇಂಚು ಅರಿತುಕೊಳ್ಳಿಕ್ಕೆ ಏನೂ ಇಲ್ಲ. ಭಗವಂತನನ್ನ ಅರ್ಥಕೊಂಡ್ರೆ, ಭಗವಂತನನ್ನ ತಿಳಿಲಿಕ್ಕೆ ಪ್ರಯತ್ನ ಪಡುವನಿಗೆ ಇದೆಲ್ಲ ಸಾಮಾನ್ಯವಾಗಿ ಈಸಿಯಾಗಿ ಅರ್ಥ ಆಗ್ತದೆ. ಅಹೋ ಬತ ಸ್ವಪಚೋತೋ ಗರಿಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹೂಹು ಸಸ್ನುರಾರ್ಯ ಬ್ರಹ್ಮಾನೂಚುರ್ನಾಮ ಗೃಣಂತಿಯೇತೆ. ಯಾರಿಗೆ ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ನಾವು ನಾಲಿಗೆಯಲ್ಲಿ ಹೇಳ್ತೇವೆ, ಅವರು ಈಗಾಗಲೇ ಜ್ಞಾನ ಮಾರ್ಗ, ಬ್ರಹ್ಮನನ್ನು ರಿಯಲೈಸೇಷನ್ ಮಾಡುವ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಆಮೇಲೆ ಹೋಮಾದಿ ಕಾರ್ಯಗಳು, ಯಜ್ಞ, ತಪಸ್ಸು, ಇದನ್ನೆಲ್ಲ ಮಾಡಿ ಆಗಿದೆ ನಮಗೆ ಅಂತ ಅರ್ಥ. ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಿದ್ದಾರೆ? ಭಾಗವತಮಲ್ಲಿ ಹೇಳ್ತಾ ಇದೆ. ಭಾಗವತಮಲ್ಲಿ ಹೇಳಿದೆ, ಅಹೋಬತ ಶ್ವಪಚು. ಅವನು ನಿನ್ನೆ ಹೇಳಿದ ಹಾಗೆ ಶ್ವಪಚ ಅಂತ ಹೇಳಿದ್ರೆ, ಪಚ ಅಂತ ಹೇಳಿದ್ರೆ ಅಡಿಗೆ ಮಾಡುದು, ರಂಧನ ಮಾಡುವಂಥದ್ದು, ಅಡಿಗೆ ಮಾಡುದು. ಯಾವುದನ್ನು ಅಡಿಗೆ ಮಾಡುದು? ನಾಯಿ ಮಾಂಸವನ್ನು ಅಡಿಗೆ ಮಾಡಿ, ನಾಯಿ ಮಾಂಸ ತಿನ್ನುವವ ಭಗವಂತನ ನಾಮಸ್ಮರಣೆ ಬಿಟ್ಟು ನಾಯಿ ಮಾಂಸವನ್ನು ತಿನ್ನುವುದನ್ನ ಬಿಟ್ಟು, ಎಲ್ಲವನ್ನ ಬಿಟ್ಟು ತಾನು ಭಗವಂತನ ಭಕ್ತ ಅಂತ ಹೇಳಿ ಅದನ್ನು ಮಾತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ನೋ, ಅದರ ಅರ್ಥ ಇವನ್ ಅವನು ನಾಯಿ ತಿಂದಿರಬಹುದು, ಆದ್ರೂ ಕೂಡ ಅವನು ಪರಮ ವೈಷ್ಣವ. ಅದಕ್ಕೋಸ್ಕರ ಅವನನ್ನ ನಾವು ವೈಷ್ಣವನಾಗಿ ಸ್ವೀಕರಿಸಬೇಕು. ಪರಮ ಸತ್ಯ ಅದು. ಯಾಕಂದ್ರೆ ಪರಮ ಸತ್ಯವನ್ನ ಸಂಪೂರ್ಣವಾಗಿ ಆಶ್ರಯ ಪಡೆದುಕೊಂಡ ವ್ಯಕ್ತಿ. ಕೃಷ್ಣನು ನಿರಾಕಾರ ಬ್ರಹ್ಮನನ್ನು ಸಮರ್ಥಿಸುತ್ತಾನೆ. ಇದೊಂದು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಭಗವಂತ ಇದರಲ್ಲಿ, ಈ ಶ್ಲೋಕದಲ್ಲಿ ನಿರಾಕಾರ ಬ್ರಹ್ಮವನ್ನು ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ಅಂದ್ರೆ ಜ್ಞಾನ ಮಾರ್ಗ ಅಂತ ಹೇಳಿದು ಸುಳ್ಳು ಮಾರ್ಗ ಅಲ್ಲ, ಮಾಯಾ ಮಾರ್ಗ ಅಂತ ಹೇಳಿದ್ರೆ ಭಗವಂತನ ಸೃಷ್ಟಿ ಏನಿಲ್ಲ ಹೇಳ್ತಾರೆ ಅದಕ್ಕೆ. ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಅಂತ ಹೇಳುದು ಸುಳ್ಳು. ಯಾಕಂದ್ರೆ ಜಗನ್ ಮಿಥ್ಯಾ ಅಲ್ಲ, ಆದ್ರೆ ಟೆಂಪರರಿ, ಪರ್ಮನೆಂಟ್ ಅಲ್ಲ, ಆದ್ರೆ ಅದು ಸತ್ಯವೇ. ಯಾಕಂದ್ರೆ ಭಗವಂತನ ಸೃಷ್ಟಿ ಅದು ಮಿಥ್ಯೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಭಗವಂತನ ಸೃಷ್ಟಿಯನ್ನ ಮಿಥ್ಯೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ಶ್ರೀಲ ಪ್ರಭುಪಾದರು ಮಳೆ ಅಥವಾ ವಾತಾವರಣದ ಬದಲಾವಣೆಯನ್ನ ಉದಾಹರಣೆ ಕೊಡ್ತಾರೆ. ಈಗ ಬೇಸಿಗೆಗಾಲ ಉಂಟು ಅಂತ ಹೇಳಿದ್ರೆ ಮಳೆ ಬಂದದ್ದು ಸುಳ್ಳ ಇಲ್ಲಲ್ಲ. 3-4 ತಿಂಗಳ ಹಿಂದೆ ಜೋರಾಗಿ ಮಳೆ ಇತ್ತು ಅಥವಾ ಚಳಿ ಇತ್ತು, ಮಳೆ ಇತ್ತು, ಅದು ಸುಳ್ಳ ಇಲ್ಲ, ಸತ್ಯವೇ ಅದು. ಅದೇ ರೀತಿಯಲ್ಲಿ ಈ ಭಗವಂತನ ಸೃಷ್ಟಿ, ಭೂಮಂಡಲ
ಖಂಡಿತವಾಗಿ ಮಿಥ್ಯ ಅಲ್ಲ. ಆದ್ರೆ ಮಾಯೆಯಿಂದ ಆವರಿಸಿಕೊಂಡಿದೆ, ಆದ ಕಾರಣ ಅದು ಪರ್ಮನೆಂಟ್ ಅಲ್ಲ, ಅದು ಟೆಂಪರರಿ ಅಂತ ಹೇಳಿ. ಆದ ಕಾರಣ ಈ ಬ್ರಹ್ಮನನ್ನ ರಿಯಲೈಸ್ ಮಾಡೋ ಮಾರ್ಗ ಸರಿಯೇ, ಆದ್ರೆ ಅದರಲ್ಲಿ ತುಂಬಾ ಅಡೆತಡೆಗಳು. ಅದು ಮಾಡ್ಲಿಕ್ಕೆ ಸಾಮಾನ್ಯ ವ್ಯಕ್ತಿಗಳಿಗೆ ನಮಗೆ ಸಾಧ್ಯವೇ ಇಲ್ಲ. ಆಮೇಲೆ ಅದನ್ನು ಮಾಡಿ ಕೂಡ ಭಗವಂತನ ಧಾಮ ಸೇರ್ಬೇಕಿದ್ರೆ ಭಕ್ತನ ಅನುಗ್ರಹ ಆಗ್ಲೇಬೇಕು. ಇದಕ್ಕೆ ಯಾರಾದ್ರೂ ಉದಾಹರಣೆ ಕೊಡ್ಬೋದಾ? ಭಗವಂತನ ಭಕ್ತರ ಅನುಗ್ರಹ ಇಲ್ಲದೆ ಸಾಧ್ಯವೇ ಇಲ್ಲ. ಭಕ್ತಿಯ ಜನನ ಭಕ್ತಿ ಮೂಲ ಭಕ್ತಿಯೇ. ಭಕ್ತಿಯ ಮೂಲ ಜ್ಞಾನ ಅಲ್ಲ, ಯೋಗ ಅಲ್ಲ, ಏನೂ ಇಲ್ಲ, ಬೇರೆ ಯಾವುದೂ ಅಲ್ಲ. ಭಕ್ತಿಯ ಮೂಲ ಭಕ್ತಿಯೇ. ಅದಕ್ಕೆ ಯಾರಾದ್ರೂ ಉದಾಹರಣೆ ಕೊಡ್ಬೋದಾ? ಜ್ಞಾನ ಮಾಡಿ ಅವನು ಎಲ್ಲಿವರೆಗೆ ಹೋಗಿದ್ದಾನೆ, ಆದ್ರೆ ಅವನಿಗೆ ಕೊನೆಗೆ ಭಕ್ತರ ಸಂಘ ಅಥವಾ ಭಗವಂತನ ಕಿಂಕರರ ಸಂಘ ಅಥವಾ ಭಗವಂತನ ಏನ್ ಹೇಳುದು, ತುಳಸಿ ಆಗಿರಬಹುದು, ಕಂಠಮಾಲೆ ಇರಬಹುದು, ಯಾವ್ದಾದ್ರು ಒಂದು ಸಂಘ ಆಗಿ ಭಗವಂತನ ಸಂಪರ್ಕ ಆಯ್ತು. ಯಾರು ಜಯ ವಿಜಯರು ಅಡ್ಡ ಮಾಡಿದ್ದು? ಯಾರಾದ್ರೂ ಹೇಳಿ? ಚತುಷ್ಕುಮಾರರು. ಧನ್ಯವಾದ ಪ್ರಭುಗಳೇ. ಚತುಷ್ಕುಮಾರರು ಜ್ಞಾನಿಗಳು. ಅವರು ಜ್ಞಾನಿಗಳು. ಅಂತಹ ಜ್ಞಾನವಂತವರಿಗೆ ಕೂಡ ಭಗವಂತನ ಸಾಕ್ಷಾತ್ಕಾರ ಆಯಿತು. ಆಮೇಲೆ ಅವರಿಂದ ಇನ್ನೊಂದು ಶುರು ಆಯ್ತು, ಏನು? ಪರಂಪರೆಯೇ ಶುರು ಆಯ್ತು. ಕುಮಾರ ಸಂಪ್ರದಾಯ ಅಂತ ಹೇಳಿ ಭಗವಂತನ ಕಡೆಗೆ ಹೋಗುವಂತಹ ಸಂಪ್ರದಾಯವೇ ಶುರು ಆಯ್ತು. ಸೊ ಈ ರೀತಿಯಲ್ಲಿ ನಮಗೆ ಏನ್ ಅರ್ಥ ಮಾಡಬಹುದು ಅಂತ ಹೇಳಿದ್ರೆ, ಜ್ಞಾನ ಮಾರ್ಗ ಆಗ್ಲಿ ಯೋಗ ಮಾರ್ಗವಾಗ್ಲಿ ಸುಳ್ಳಲ್ಲ. ಆದ್ರೆ ನಮ್ಮಂತಹ ಕಲಿಯುಗದಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಮಂದಾಹ ಸುಮಂದ ಮತಯೋಹೋ. ನಮ್ಮ ಮತಿ, ನಮ್ಮ ಬುದ್ಧಿ, ನಮ್ಮೆಲ್ಲರ ಬುದ್ಧಿ ಮಂದ ಅಂದ್ರೆ ಮೆಲ್ಲಗೆ ಜಡತ್ವ ತುಂಬಿದಂತಹ ಬುದ್ಧಿ. ನಮಗೆ ಸಾಧ್ಯವೇ ಇಲ್ಲ ಈ ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಅಥವಾ ಯೋಗ ಮಾರ್ಗ. ನಮಗೆ ಸಾಧ್ಯ ಭಕ್ತಿ ಮಾರ್ಗ ಮಾತ್ರ. ಆದ ಕಾರಣ ಚೈತನ್ಯ ಮಹಾಪ್ರಭುಗಳು ಬಂದು ಈ ಭಕ್ತಿ ಮಾರ್ಗವನ್ನ ನಮಗೆ ಕೊಟ್ಟಿದ್ದಾರೆ. ಹಾಗೆ ಅಂತ ಹೇಳಿ ಭಕ್ತಿ ಮಾರ್ಗ ಸುಲಭ ಅಂತ ಹೇಳುವಂತದ್ದಲ್ಲ. ಭಕ್ತಿ ಮಾರ್ಗದಲ್ಲಿ ಮೇಲೆ ಏರ್ಬೇಕಿದ್ರೆ ಸತತವಾಗಿ ಪ್ರಯತ್ನ ಬೇಕೇ ಬೇಕು. ಪರವಾಗಿಲ್ಲ ಅಂತ ಹೇಳಿ ಇರುವುದಲ್ಲ. ನಾವೆಲ್ಲರೂ ತೀವ್ರ ರೂಪದಲ್ಲಿ ಭಕ್ತಿ ಮಾಡಿದ್ರೆ ಮಾತ್ರ ಮೇಲೆ ಮೇಲೆ ಏರ್ಲಿಕ್ಕೆ ಸಾಧ್ಯ. ಆದ ಕಾರಣ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂತ ಹೇಳಿದ್ರೆ, ನಿರಾಕಾರ ಬ್ರಹ್ಮನನ್ನ ಭಗವಂತ ಆಕ್ಸೆಪ್ಟ್ ಮಾಡ್ತಿದ್ದ. ಅಂದ್ರೆ ಅವನದ್ದೇ ಶಕ್ತಿ, ಆದ ಕಾರಣ ಅದು ಸತ್ಯ. ಆದುದರಿಂದ ಎಲ್ಲ ರೀತಿಗಳಲ್ಲಿ ಕೃಷ್ಣನು ಪರಮ ಸತ್ಯ. ಭಗವಂತನ ಎಲ್ಲ ವಿಚಾರಗಳು ಪರಮ ಸತ್ಯ. ಅದಕ್ಕೋಸ್ಕರ ಭಗವಂತ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಮಯಾ ಸೃಷ್ಟಂ ಅಂತ ಹೇಳ್ತಾರೆ. ಆದ ಕಾರಣ ವರ್ಣಾಶ್ರಮ ಧರ್ಮಗ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಯಾರಿಂದ ಸೃಷ್ಟಿಯಾಗಿದೆ? ಮಯಾ ಅಂತ ಹೇಳಿದ್ರೆ ಭಗವಂತನಿಂದ. ಏನು ಭಗವಂತನ ಬೇರೆ ಯಾರು ಸೃಷ್ಟಿ ಮಾಡಿದ್ದಲ್ಲ, ನನ್ನ ಅಸಿಸ್ಟೆಂಟ್ ಮಾಡಿದ್ದು ಅಲ್ಲ. ಭಗವಂತ ಹೇಳ್ತಾರೆ ನಾನೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿ. ನಾವು ವರ್ಣಾಶ್ರಮ ಧರ್ಮವನ್ನ ಆಕ್ಸೆಪ್ಟ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಕೃಷ್ಣನ ವಚನಗಳನ್ನೇ ನಾವು ಆಕ್ಸೆಪ್ಟ್ ಮಾಡೋದಿಲ್ಲ ಅಂತ ಅರ್ಥ. ಇದು ಯಾಕೆ ಅಂತ ಹೇಳಿದ್ರೆ, ಈ ಭೂಮಿಯಲ್ಲಿ ಇರುವವರೆಗೆ ಈ ವರ್ಣಾಶ್ರಮ ಧರ್ಮದ ವ್ಯವಸ್ಥೆ, ಭೂಮಂಡಲದಲ್ಲಿ ಇರುವವರೆಗೆ ವರ್ಣಾಶ್ರಮ ಧರ್ಮದ ವ್ಯವಸ್ಥೆ. ಆಮೇಲೆ ನಾವು ವೈಕುಂಠಕ್ಕೆ ಗೋಲೋಕಕ್ಕೆ ಹೋದ್ರೆ ಈ ವರ್ಣಾಶ್ರಮದ ಅಗತ್ಯ ಇಲ್ಲ, ಅಲ್ಲಿ ಇಲ್ಲ ಅದು. ಆದ್ರೆ ಇಲ್ಲಿ ಇರುವವರೆಗೆ ಅದು ಅಗತ್ಯ. ಆದ ಕಾರಣ ಭಗವಂತ ಸೃಷ್ಟಿ ಮಾಡಿದ. ಅದು ಯಾಕೆ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ, ಮೆಟ್ಟಲಾಗಿ ಭಗವಂತನ ಕಡೆಗೆ ಬರ್ಲಿ ಅಂತ ಹೇಳಿ, ಸ್ಟೆಪ್ ಬೈ ಸ್ಟೆಪ್ ಮೇಲೆ ಏರಿ ನನ್ನ ಕಡೆ ಬರ್ಲಿ ಅಂತ ಹೇಳಿ ಒಂದು ಸಿಸ್ಟಮ್ ಅನ್ನ ಭಗವಂತ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಇದನ್ನ ನಾವೆಲ್ಲರೂ ಶ್ರದ್ಧೆಯಿಂದ ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಭಗವಂತನಿಗೆ ತುಂಬಾ ಖುಷಿ ಆಗುತ್ತೆ. ಆದುದರಿಂದ ಎಲ್ಲ ರೀತಿಗಳಲ್ಲಿ ಕೃಷ್ಣನು ಪರಮ ಸತ್ಯ. ಯಾರ ಮನಸ್ಸು, ಬುದ್ಧಿ, ಶ್ರದ್ಧೆ ಮತ್ತು ಆಶ್ರಯಗಳು ಯಾವಾಗಲೂ ಕೃಷ್ಣನಲ್ಲಿ ಇರುತ್ತವೆಯೋ, ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯಾರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವರೋ ಅವರ ಎಲ್ಲ ಸಂದೇಹಗಳು ನಿಶ್ಚಯವಾಗಿ ಸಂಪೂರ್ಣವಾಗಿ ತೊಡೆದು ಹೋಗುತ್ತದೆ, ಸಂಪೂರ್ಣ ನಿರ್ನಾಮ ಆಗುತ್ತೆ. ಆತನಿಗೆ ಅಧ್ಯಾತ್ಮವನ್ನು ಕುರಿತ ಪ್ರತಿಯೊಂದು ಸಂಗತಿಯು ಪರಿಪೂರ್ಣವಾಗಿ ತಿಳಿಯುತ್ತದೆ, ಸಂಶಯವೇ ಇರುವುದಿಲ್ಲ. ಭಗವಂತನೇ ಸಂಪೂರ್ಣ ಅಂತ ಹೇಳಿ ಅರ್ಥ ಆಗ್ತದೆ. ಚಿಕ್ಕ ಮಗು ಕೂಡ, ಸರಸ್ವತಿ ಅಂತ ಹೇಳುವ ಚಿಕ್ಕ ಮಗುವಲ್ಲಿ ಪ್ರಭುಪಾದರು ಯಾರೋ ಕೇಳಿದ್ರಂತೆ, ದೇವರು ಯಾರು ಅಂತ. ಕೃಷ್ಣನೇ ಪರಮೋತ್ತಮ ಪರಮಪುರುಷ ಅಂತ ಹೇಳಿ ದೇವರೇ ಕೃಷ್ಣ ಅಂತ ಹೇಳಿದ್ರು. ಅಂತಹ ಚಿಕ್ಕ ಮಗುವೇ ಹೇಳಲಿಕ್ಕೆ ಆಗ್ತಾವಳೆ. ಅಂದ್ರೆ ಈ ಒಂದು ಭಕ್ತಿ ಯೋಗ ಅಂತ ಹೇಳಿದ್ರೆ ಚಿಕ್ಕ ಮಗುವಿಂದ ಹಿಡಿದು ಮುದಿತನ ಇರುವವರೆಗೆ ಮಾಡುವಂತ ಯೋಗ. ಈ ಯೋಗ ಬೇರೆ ಯಾವ ಯೋಗ ಸಾಧ್ಯ ಇಲ್ಲ. ಜ್ಞಾನ ಯೋಗ ಸಾಧ್ಯ ಇಲ್ಲ, ಕರ್ಮ ಯೋಗ ಸಾಧ್ಯ ಇಲ್ಲ, ಆಮೇಲೆ ಅಷ್ಟಾಂಗ ಯೋಗ ಸಾಧ್ಯ ಇಲ್ಲ. ಎಲ್ಲ ಏಜ್ ಗ್ರೂಪಿಗೆ ಯಾರಿಗಾದ್ರೂ ಸಾಧ್ಯ. ಈಗ ಉದಾಹರಣೆಗೆ ಕಣ್ಣು ಕಾಣದವರಿಗೆ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯವಾ?
ಕಣ್ಣು ಕಾಣುದಿಲ್ಲ, ಕಿವಿಯು ಕೇಳುದಿಲ್ಲ, ಭಕ್ತಿ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಪ್ರಭು. ಸಾಧ್ಯ ಇದೆ. ಆದ್ರೆ ಬೇರೆ ಮಾರ್ಗ ಕಷ್ಟ. ಕೈಕಾಲು ಪೋಲಿಯೋ ರೋಗ ಬಂದು ಎರಡು ಕೈಕಾಲು ಕೆಲಸ ಮಾಡ್ತಿಲ್ಲ, ಕಾಲು ಕೆಲಸ ಮಾಡ್ತಿಲ್ಲ, ಅಷ್ಟಾಂಗ ಯೋಗ ಆಸನಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಯೂನಿವರ್ಸಲ್ ಯೋಗ ಅಂತ ಹೇಳಿದ್ರೆ ಒಂದೇ ಯೋಗ, ಅದು ಭಕ್ತಿ ಯೋಗ. ಯೂನಿವರ್ಸಲ್ ಅದು, ಬೇರೆ ಎಲ್ಲ ಯೋಗಗಳು ಯೂನಿವರ್ಸಲ್ ಅಲ್ಲ. ಆಮೇಲೆ ಇದಕ್ಕೆ, ಈ ಭಕ್ತಿ ಯೋಗಕ್ಕೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ, ಅಂದ್ರೆ ಎಲ್ಲರೂ ಅರ್ಹರು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಬಂದ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಇದೆ, ಆದ್ರೆ ಎಲ್ಲರನ್ನ ಅಕ್ಸೆಪ್ಟ್ ಮಾಡುವಂಥದ್ದು. ಆದ್ರೆ ಜ್ಞಾನ ಮಾರ್ಗದಲ್ಲಿ ಯಾರನ್ನ ಅಕ್ಸೆಪ್ಟ್ ಮಾಡುದು? ಯಾರು ತನ್ನ ಅಂತಃಕರಣವನ್ನ ಶುದ್ಧಿ ಮಾಡಿ ಇಂದ್ರಿಯಗಳನ್ನ ಸಂಪೂರ್ಣ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬಯಸ್ತಾನೋ ಅವನು ಮಾತ್ರ, ಬಯಸುದಲ್ಲ, ಅದೇ ಕ್ವಾಲಿಫಿಕೇಶನ್, ಅವನೇ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ಭಕ್ತಿಯಲ್ಲಿ ಹಾಗೆ ಇಲ್ಲ. ಭಕ್ತಿಯಲ್ಲಿ ಯಾರೇ ಕಳ್ಳ ಇರ್ಲಿ, ಏನೇ ಇರ್ಲಿ, ಭಕ್ತಿಯನ್ನು ಸ್ವೀಕರಿಸುವಾಗ ಭಕ್ತಿ ಅಂತ ಹೇಳುವಂಥದ್ದು ಪರಮ ಸತ್ಯ, ಅದು ಅವನನ್ನು ಶುದ್ಧ ಮಾಡಿ ಅಲ್ಲಿಂದ ಮುಂದೆ ತಗೊಂಡು ಹೋಗ್ತಾ ಇರ್ತದೆ. ಅಂತ ಅದ್ಭುತವಾದ ಭಕ್ತಿ ಯೋಗ ಇದು. ನಾವು ಮಾತಾಡ್ತಾ ಇರುವಂಥದ್ದು, ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಎಲ್ಲರೂ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣನಲ್ಲಿ ದ್ವಂದ್ವ, ಒಂದೇ ಕಾಲದಲ್ಲಿ ಏಕತೆ ಮತ್ತು ಪ್ರತ್ಯೇಕತೆ ಇದೆ ಎನ್ನುವುದನ್ನು ಚೆನ್ನಾಗಿ ಅರ್ಥ ಕೊಳ್ಳಬಲ್ಲ. ಏನು ದ್ವಂದ್ವ ಕೃಷ್ಣನಲ್ಲಿ? ನಾವು ಇಷ್ಟರವರೆಗೆ ಅನ್ಕೊಂಡಿದ್ದೇವೆ ಕೃಷ್ಣ ಅಂದ್ರೆ ಪರಮ ಸತ್ಯ, ದ್ವಂದ್ವ ಇಲ್ಲ ಅಂತೇಳಿ. ಇಲ್ಲೇನು ಕೃಷ್ಣನಲ್ಲಿ ದ್ವಂದ್ವ ಇದೆ ಅಂತ ಹೇಳಿದೆಯಲ್ಲ, ಯಾರಿಗಾದ್ರೂ ಏನಾದ್ರೂ ಮನಸ್ಸಿನಲ್ಲಿ ಬರ್ತಾ ಇದೆಯಾ? ಕೃಷ್ಣನಲ್ಲಿ ಒಂದು ದ್ವಂದ್ವ ಏನು? ಉದಾಹರಣೆ, ಕೃಷ್ಣನಲ್ಲಿ ದ್ವಂದ್ವ ಏನು? ಇಲ್ಲ. ಸಮೋಹಂ ಸರ್ವಭೂತೇಷು ಅಹಂ ಭಕ್ತ ಪರಾಧೀನೋ, ಇದೆರಡರ ಅರ್ಥ ಏನು? ಸಮೋಹಂ ಸರ್ವಭೂತೇಷು ಅಂತ ಹೇಳಿದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಸಮೋಹಂ ಸರ್ವಭೂತೇಷು, ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡುವಂಥದ್ದು. ಎಲ್ಲ ಜೀವರಾಶಿಗಳನ್ನ ಸಮಾನವಾಗಿ ನೋಡುವಂಥದ್ದು ಸಮೋಹಂ. ಆಮೇಲೆ ಅಹಂ ಭಕ್ತ ಪರಾಧೀನೋ ಅಂತ ಹೇಳಿದರೆ ಭಕ್ತನಿಗೆ ಪರಾಧೀನ ಆಗ್ತಾನೆ. ಅದು ಅದನ್ನೇ ಹೇಳ್ತಾ ಇದ್ದೀವಿ. ತುಂಬಾ ಇಷ್ಟ. ನಾನು ಕೃಷ್ಣ ಭಕ್ತನ ಭಕ್ತರಂದ್ರೆ ತುಂಬಾ ಇಷ್ಟ. ಕೈವಶದಲ್ಲಿರ್ತೀನಿ ಅಂತ ಅರ್ಥ ಪ್ರಭು. ವೃಂದಾವನ ಚೇತನ ಪ್ರಭುಗಳೇ ಹೇಳಿ 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 ಹೇಳಿ. ಅಂದ್ರೆ ಭಗವಂತ ನಾನು ಭಕ್ತರ ಕೈವಶದಲ್ಲಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹರಿ, ನಾನು ಭಕ್ತರ ಕೈಗೊಂಬೆ ಆಗ್ತೇನೆ. ಅರ್ಜುನನ ಕೈಗೊಂಬೆ ಭಗವಂತ, ಭಕ್ತ ಪರಾಧೀನು ಅಂತ. ಅದ್ಭುತ, ಧನ್ಯವಾದ ಪ್ರಭುಗಳೇ. ಭಗವಂತ ಅರ್ಜುನನ ಕೈಗೊಂಬೆ ಆಗಿದ್ದಾನೆ, ಅದೇ ರೀತಿಯಲ್ಲಿ ಎಲ್ಲ ಭಕ್ತರ ಕೈಗೊಂಬೆ ಆಗಬಲ್ಲ ಭಗವಂತ. ಅವನಿಗೆ ಇಷ್ಟ ಅದು. ಭಗವಂತ ಭಕ್ತರ ಕೈಗೊಂಬೆ ಆಗ್ಲಿಕ್ಕೆ ಇಷ್ಟ. ಅದ ಕಾರಣ ದ್ವಂದ್ವ ಕಾಣ್ತಾ ಇಲ್ವಾ ಇಲ್ಲಿ? ಒಂದು ಕಡೆ ಎಲ್ರಿಗೂ ಸೇಮ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಭಕ್ತರಿಗೆ ಬೇಕಿದ್ರೆ ನಾನು ದಾಸನ ಆಗ್ತೇನೆ ಅಂತ ಹೇಳ್ತಿದ್ದಾರೆ. ದ್ವಂದ್ವ. ಸೃಷ್ಟಿಯಲ್ಲಿ ದ್ವಂದ್ವ. ಪ್ರಕೃತಿಯನ್ನು ಸೃಷ್ಟಿ ಮಾಡಿದ, ಅದು ಏನು ಪ್ರಕೃತಿ ಅಂತ ಹೇಳಿದ್ರೆ ಶುದ್ಧವ? ಅಂದ್ರೆ ಭಗವಂತನ ಧಾಮದಷ್ಟು ಶುದ್ಧವ? ಇಲ್ಲ, ಅಲ್ಲಿ ದ್ವಂದ್ವ. ಈ ರೀತಿಯ ದ್ವಂದ್ವವನ್ನ ಮಾತಾಡ್ತಿದ್ದಾರೆ. ಆಮೇಲೆ ಏಕತ್ವೇನ ಪೃಥಕ್ತ್ವೇನ ಅಂದ್ರೆ ಏಕತೆ ಮತ್ತು ಪ್ರತ್ಯೇಕತೆ. ಏಕತೆ ಇದೆ, ಅದಕ್ಕೆ ನಮ್ಮ ಒಂದು ಫಿಲಾಸಫಿ, ಚೈತನ್ಯ ಮಹಾಪ್ರಭುಗಳು ಕೊಟ್ಟಂತಹ ಫಿಲಾಸಫಿಯ ವಿಷಯ ತುಂಬಾ ಇಂಪಾರ್ಟೆಂಟ್. ಅಚಿಂತ್ಯ ಭೇದ ಅಭೇದ ತತ್ವ. ನಾವೆಲ್ಲ ಕೃಷ್ಣ ಹಾಗೇ ಸ್ವಭಾವ ಇರುವವರು, ಆದ್ರೆ ಅವನಷ್ಟು ಅಲ್ಲ. ಭೇದ ಇದೆ, ಅಭೇದವೂ ಇದೆ ಅಂತ ಹೇಳಿ, ಇದೇ ದ್ವಂದ್ವದ ವಿಚಾರ. ಆದ ಕಾರಣ ನಿಜವಾದ ಮಾರ್ಗ, ಭಗವಂತನನ್ನ ತಿಳಿಯುವ ಮಾರ್ಗ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಂತಹ ಅಚಿಂತ್ಯ ಭೇದ ಅಭೇದ ಮಾರ್ಗ. ಈ ಗೌಡೀಯ ವೈಷ್ಣವದ ಒಂದು ಸಿದ್ಧಾಂತ ಇದೆಯಲ್ಲ, ಈ ಸಿದ್ಧಾಂತದಿಂದ ನಮಗೆ ಸತ್ಯವಾಗಿ ಎಲ್ಲವನ್ನ ಚೆನ್ನಾಗಿ ಅರ್ಥ ಮಾಡಬಹುದು, ಅಚಿಂತ್ಯ ಭೇದ ಅಭೇದ ತತ್ವದಿಂದ. ಇದರ ಬಗ್ಗೆ ಇನ್ನೂ ಡಿಸ್ಕಷನ್ ಮಾಡೋಣ ಮುಂದೆ ಹೋಗುವಾಗ. ಇಂತಹ ಆಧ್ಯಾತ್ಮಿಕ ಜ್ಞಾನದ ಬಲದಿಂದ ಆತನು ಮುಕ್ತಿ ಮಾರ್ಗದಲ್ಲಿ ದೃಢವಾಗಿ ಮುನ್ನಡೆಯಬಲ್ಲ. ಈ ಅಚಿಂತ್ಯ ಭೇದ ಅಭೇದ ತತ್ವವನ್ನ ಯಾರು ಅರ್ಥ ಮಾಡಿಕೊಳ್ತಾರೋ ಅವರಿಗೆ ಸುಲಭವಾಗಿ ಕೃಷ್ಣನ ಕಡೆಗೆ, ಮುಕ್ತಿಯ ಕಡೆಗೆ ಹೋಗ್ಲಿಕ್ಕೆ ತುಂಬಾ ಸುಲಭ. ಇಲ್ಲ ಇದ್ರೆ ಕನ್ಫ್ಯೂಷನ್. ಏನ್ ಹೇಳ್ತಾರೆ? ಎಲ್ಲ ದೇವರು ಒಂದೇ. ಹೌದು, ಎಲ್ಲ ದೇವರು ಒಂದೇ. ಹೇಗೆ ಒಂದೇ? ಎಲ್ಲ ದೇವರು ಕೃಷ್ಣನ ಅಂಶ ಒಂದೇ. ನಾವೆಲ್ಲರೂ ಒಂದೇ. ಹೇಗೆ ಒಂದೇ? ನಾವೆಲ್ಲರೂ ಕೃಷ್ಣನ ಅಂಶ ಒಂದೇ.
ಅಲ್ಲ. ಒಂದು ಸೈಡಲ್ಲಿ ಹೌದು, ಒಂದು ಸೈಡಲ್ಲಿ ಅಲ್ಲ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಏನು ಇಂಡಿವಿಜುವಲ್ ಎಂಟಿಟೀಸ್. ಆಮೇಲೆ ಈ ಇಂಡಿವಿಜುವಲ್ ಅಲ್ಲಿ ಏನಿದೆ, ಬೇರೆ ಬೇರೆ ಕರ್ಮಾದಿಗಳಿರುವ ಕಾರಣ ನಾವೆಲ್ಲ ಭಿನ್ನ. ಆಮೇಲೆ ಭಗವಂತನ ಜೊತೆ ಇರುವಂತಹ ಒಂದು ಪ್ರೇಮದ ಒಂದು ಸಂಪರ್ಕ, ಬೇರೆ ಬೇರೆ ರೀತಿಯ ಅನುರಾಗ ಇರುವ ಕಾರಣ ನಾವೆಲ್ಲ ಭಿನ್ನ. ಅಕಸ್ಮಾತ್ ಶುದ್ಧ ಭಕ್ತರಾಗಿದ್ದಾರೆ ಅಂತ ಇಟ್ಕೊಳ್ಳೋಣ, ಆ ಶುದ್ಧ ಭಕ್ತರಲ್ಲಿ ಕೂಡ ಭಿನ್ನತೆ ಇದೆ, ಸಮಾನತೆಯೂ ಭಿನ್ನತೆ ಇದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಭಗವಂತನ ಭಕ್ತಿಯಲ್ಲಿ ಮುನ್ನಡೆಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಮುಕ್ತಿ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ಬೇಕು, ಭಗವಂತನ ಕಡೆಗೆ ಹೋಗುವಂತಹ ಭಕ್ತಿ ಮಾರ್ಗ ಇಲ್ಲಿ ಹೇಳುವಂತದ್ದು. 18ನೇ ಶ್ಲೋಕಕ್ಕೆ ಹೋಗೋಣ. ಇಷ್ಟು ನಮಗೆ ಅರ್ಥ ಆದ್ರೆ, ನಮಗೆ ಈಗ ಅರ್ಥ ಆಯ್ತು, ಏನಾಯ್ತು, ಭಗವಂತನಲ್ಲಿ ಭಿನ್ನತೆ ಇದೆ ಅಂದ್ರೆ ದ್ವಂದ್ವ ಇದೆ, ಭಗವಂತನ ವಿಷಯದಲ್ಲಿ ದ್ವಂದ್ವತೆ ಇದೆ ಅಂತ ಹೇಳಿ ಅರ್ಥ ಆಯ್ತು. ಈಗ ನಮ್ಮ ಫಿಲಾಸಫಿ ಅಂತ ಹೇಳಿದ್ರೆ ಅರ್ಥ ಆಯ್ತು. ಈಗ 18ನೇ ಶ್ಲೋಕ ಏನು ಹೇಳಿದೆ ಅಂತ ನೋಡೋಣ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಪಂಡಿತಾಃ ಸಮದರ್ಶಿನಃ. ದರ್ಶನ ಅಂತ ಹೇಳಿದ್ರೆ ನೋಡುವಂಥದ್ದು. ಯಾರನ್ನ ನೋಡುದು? ಎಲ್ಲರನ್ನ, ಈ ವ್ಯಕ್ತಿಗಳನ್ನ. ಯಾರನ್ನೆಲ್ಲ? ಬ್ರಾಹ್ಮಣನನ್ನಾಗಿರ್ಬೋದು, ಅಥವಾ ನಾಯಿಯನ್ನು ತಿನ್ನುವನಾಗಿರ್ಬೋದು, ಈ ತರ ಯಾವುದನ್ನ ಎಲ್ಲರನ್ನ ಸಮಾನವಾಗಿ ನೋಡುವಂಥದ್ದು. ಅದಕ್ಕೆ ಚಾಣಕ್ಯ ಪಂಡಿತರು ಒಂದನ್ನು ಹೇಳ್ತಾರೆ. ಇದೇ ರೀತಿಯಲ್ಲಿ ಚಾಣಕ್ಯ ಪಂಡಿತರು ಒಂದನ್ನು ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಾ? ಮಾತೆಯನ್ನ ಎಲ್ಲರನ್ನ ಅಮ್ಮ ಅಂತ ಹೇಳಿ ತಗೋಬೇಕು ಅಂತ ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಾ? ಬೇರೆಯವರ ಪತ್ನಿಯನ್ನ ಅಮ್ಮ ಅಂತ ತಗೊಳ್ಬೇಕು, ತನ್ನ ಪತ್ನಿಯನ್ನ ಹೊರತುಪಡಿಸಿ ಬೇರೆ ಎಲ್ಲ ಹೆಂಗಸರನ್ನ ಅಥವಾ ಮಕ್ಕಳನ್ನ, ಯಾರನ್ನೇ ಆಗ್ಲಿ, ಮಗುವನ್ನ, ಹೆಣ್ಣು ಮಗುವನ್ನ, ಎಲ್ಲರನ್ನ ಅಮ್ಮ ಅಂತ ಹೇಳಿ ಸ್ವೀಕಾರ ಮಾಡ್ಬೇಕು. ಸ್ವೀಕಾರ ಅಲ್ಲ, ಹಾಗೆ ಸತ್ಯ ಅದು. ಆಮೇಲೆ ಬೇರೆ ಎಲ್ಲರ ವಸ್ತುಗಳನ್ನ ಕಸಕ್ಕೆ ಸಮಾನವಾಗಿ ಚಿಂತನೆ ಮಾಡಬೇಕು. ಆದ್ರೆ ನಾವು ಕಸವನ್ನ ಕಸವಾಗಿ ಚಿಂತನೆ ಮಾಡೋದಿಲ್ಲ. ಅದು ಚಾಣಕ್ಯ ಪಂಡಿತರು ಹೇಳ್ತಾ ಇರುವಂತದ್ದು. ನಾವು ಅದನ್ನ ಭಗವಂತನ ಶಕ್ತಿ, ಭಗವಂತನ ಸೇವೆಗೆ ಉಪಯೋಗಿಸ್ಲಿ ಅಂತ ಯೋಚನೆ ಮಾಡಬೇಕು. ಆಮೇಲೆ ಇನ್ನೊಂದು, ಎಲ್ಲ ಆತ್ಮಗಳನ್ನ ಸಮದೃಷ್ಟಿಯಿಂದ ನೋಡಬೇಕು. ಅಂತಹವ ನಿಜವಾಗಿ ಪಂಡಿತ. ಶ್ಲೋಕ ಗೊತ್ತಾ? ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು ಯೋ ಪಶ್ಯತಿ ಸ ಪಂಡಿತ. ಯಾರು ಈ ರೀತಿಯ ಕಣ್ಣುಗಳಿಂದ ಲೋಕವನ್ನ ನೋಡ್ತಾನೆ ಅವನು ಪಂಡಿತ. ಅದೇ ಪಂಡಿತ ಇಲ್ಲಿ ಸಹ ಹೇಳ್ತಾ ಇದ್ದಾರೆ. ಯಾರು ಲೋಕವನ್ನ ಈ ಗ್ಲಾಸ್ ಅಲ್ಲಿ ನೋಡ್ತಾರೆ. ಯಾವ ಗ್ಲಾಸು? ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ. ಈ ಗ್ಲಾಸ್ಗಳಿಂದ ಯಾರು ನೋಡ್ತಾರೆ, ಅಂತಹ ಜ್ಞಾನ ಯಾರ ಹತ್ರ ಇದೆ, ಅವನು ಪಂಡಿತ. ಅಂತಹ ಪಂಡಿತ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾನೆ. ಅನುವಾದ: ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ, ನಿಜವಾದ ಜ್ಞಾನವನ್ನು ಇಲ್ಲಿ ನಮಗೆ ಅರ್ಥ ಮಾಡಬೇಕು. ನಿಜವಾದ ಜ್ಞಾನ ಅಂತಂದ್ರೆ ಕೃಷ್ಣ ಪ್ರಜ್ಞೆ. ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಬ್ರಾಹ್ಮಣ ಅಂದ್ರೆ ಯಾರು? ವಿದ್ಯಾ ವಿನಯ ಸಂಪನ್ನನಾದ. ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವನನ್ನು ಒಂದೇ ರೀತಿ ಕಾಣುತ್ತಾರೆ. ಇಲ್ಲಿ ನಾವು ಇದನ್ನ ಅಪ್ಲೈ ಮಾಡಬೇಕು, ದ್ವಂದ್ವವನ್ನ ಅಪ್ಲೈ ಮಾಡಬೇಕು. ಈಗ ಬ್ರಾಹ್ಮಣನಿಗೂ ನಾಯಿ ತಿನ್ನುವ ಅಥವಾ ಚಾಂಡಾಲನಿಗೂ ಏನು ವ್ಯತ್ಯಾಸ? ನಾಯಿ ತಿನ್ನುವ ಅಥವಾ ಚಾಂಡಾಲನಿಗೂ ಬ್ರಾಹ್ಮಣನಿಗೂ ಇರುವ ವ್ಯತ್ಯಾಸ ಏನು? ಯಾರಾದ್ರೂ ಹೇಳ್ತೀರಾ? ನಾನು ಭಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಒಂದು ಸಂಸ್ಕಾರ ಹೊಂದಿದಂತ ವ್ಯಕ್ತಿಗೂ ಸಂಸ್ಕಾರ ಇಲ್ಲದ ವ್ಯಕ್ತಿಗೂ ವ್ಯತ್ಯಾಸ ಏನು? ಬ್ರಾಹ್ಮಣ ಸತ್ವಗುಣ ಇರಬೇಕು ಪ್ರಭು. ಅದು ಮಾಂಸ ತಿನ್ನುವವನು ತಮೋ ಗುಣದಲ್ಲಿರ್ತಾನೆ. ಗುಣ. ಓಕೆ, ಬೇರೆ? ಅದು ವ್ಯತ್ಯಾಸ ಹೇಳ್ತಿದ್ರಿ. ಸಮಾನತೆ ಏನು? ಆತ್ಮ, ಪರಮಾತ್ಮ ಎಲ್ಲರ ಆತ್ಮಗಳು ಸಮಾನ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರೂ ಮನಸ್ಸಲ್ಲಿ ಬರ್ತಾ ಉಂಟಾ? ಇಬ್ಬರು ಪರಮಾತ್ಮನ ವಿಭಿನ್ನ ಅಂಶಗಳು ಪ್ರಭು. ಓಕೆ ಓಕೆ
ಎಲ್ಲ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಇದ್ದೀರಿ. ಸ್ವಲ್ಪ ಭೌತಿಕವಾಗಿಯೂ ಚಿಂತನೆ ಮಾಡೋಣ, ದೇಹದ ಬಗ್ಗೆಯೂ ಚಿಂತನೆ ಮಾಡೋಣ. ಎಲ್ಲರ ದೇಹವು ಪಂಚಮಹಾಭೂತದಿಂದ ಮಾಡಲ್ಪಟ್ಟದ್ದು, ಆದರೆ ಪ್ರಜ್ಞೆ ಮಾತ್ರ ಭಿನ್ನತೆ. ಅದರ ಇನ್ಫ್ಲುಯೆನ್ಸ್ ಆಗ ಪ್ರಭುಗಳು ಹೇಳಿದ ಹಾಗೆ ಗುಣಗಳು, ಅದರ ಪ್ರಜ್ಞೆ ವ್ಯತ್ಯಾಸ. ಎಲ್ಲರ ಹತ್ರ ಪ್ರಜ್ಞೆ ವ್ಯತ್ಯಾಸ. ವ್ಯತ್ಯಾಸ ಏನು? ಕುಡುಕನಿಗೂ ಮತ್ತೊಬ್ಬನಿಗಿರುವ ವ್ಯತ್ಯಾಸ ಏನು? ಮುಖ್ಯವಾಗಿ ಪ್ರಜ್ಞೆಯಲ್ಲಿ. ಆ ಪ್ರಜ್ಞೆಯ ವ್ಯತ್ಯಾಸದಿಂದಾಗಿ ಅವನ ನಡವಳಿಕೆಯಲ್ಲಿ ವ್ಯತ್ಯಾಸ ಆಗಿ ಅವನ ಜೀವನದಲ್ಲಿ ನಡೆದುಕೊಳ್ಳುವಂತಹ ವಿಧದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತಾ ಉಂಟು. ಅವನು ಹುಟ್ಟಿನಲ್ಲಿ ಕುಡುಕ ಆಗಿರುವುದಿಲ್ಲ, ನಿಧಾನವಾಗಿ ಕುಡುಕತನ ಬಂದಿರ್ತದೆ ಅವನಿಗೆ. ಯಾಕೆ ಬಂದಿರ್ತದೆ? ಆ ಸಂಸ್ಕಾರ ಇರ್ತದೆ ಹಿಂದಿನಿಂದ. ಆ ಸಂಸ್ಕಾರ ಇರುವ ಕಾರಣ ಅದನ್ನು ಕ್ಯಾಚ್ ಮಾಡ್ತಾನೆ. ಈಗ ಪೆಟ್ರೋಲು ಬೆಂಕಿಯ ಸಂಬಂಧ ಹತ್ತಿರ ಬರುವಾಗ ಅದು ಬೆಂಕಿಯಾಗಿ ಕ್ಯಾಚ್ ಮಾಡ್ತದೆ. ಬೆಂಕಿ ಅದನ್ನು ನೀರಿನ ಹತ್ರ ನೀರಿಗೆ ಬೆಂಕಿ ಕ್ಯಾಚ್ ಮಾಡ್ತದ? ಇಲ್ಲ. ಅಂದ್ರೆ ಅದರಲ್ಲಿ ಪೆಟ್ರೋಲ್ನಲ್ಲಿ ಬೆಂಕಿಯನ್ನು ಹಿಡಿಯುವಂತಹ ಸಂಸ್ಕಾರ ಉಂಟು, ಅಥವಾ ಬೆಂಕಿಗೆ ತಾಗುವಂತಹ ಸಂಸ್ಕಾರ ಉಂಟು. ನೀರಿನಲ್ಲಿ ಬೆಂಕಿಗೆ ದೂರ ಹೋಗುವ ಸಂಸ್ಕಾರ ಉಂಟು. ಅಂದ್ರೆ ಕಳೆದ ಜನ್ಮದಿಂದ ನಮಗೆ ಏನೆಲ್ಲ ಸಂಸ್ಕಾರ ಇತ್ತು, ಆ ಸಂಸ್ಕಾರದ ಸಂಬಂಧ ರೀತಿಯ ಏನಾದ್ರೂ ಸಿಕ್ಕಿತಾ ನಾವಲ್ಲಿ ಕನೆಕ್ಟ್ ಆಗಿಬಿಡ್ತೇವೆ. ಅದರಿಂದ ದೂರ ಬರಬೇಕು. ಅದಕ್ಕೋಸ್ಕರ ಸತ್ಸಂಗ ತುಂಬಾ ಇಂಪಾರ್ಟೆಂಟ್. ಚಿಕ್ಕದಿರುವಾಗಿಲ್ಲೇ ಆ ಸತ್ಸಂಗ ಕೊಡ್ಲಿಕ್ಕೆ ಇಂಪಾರ್ಟೆಂಟ್. ಯಾರಿಗೆ ಜ್ಞಾನ ಬಂದಿದೆ ಅದಕ್ಕೋಸ್ಕರ ಈ ವರ್ಣಾಶ್ರಮ ಧರ್ಮ ಇತ್ತು. ಈ ವರ್ಣಾಶ್ರಮ ಧರ್ಮದಿಂದ ಕೀಳು ಯಾವುದು? ನಾಯಿ ಮಾಂಸ ತಿನ್ನುವುದು, ಅದೆಲ್ಲ ವರ್ಣಾಶ್ರಮ ಧರ್ಮದಿಂದ ಕೀಳಿರುವಂಥದ್ದು, ಕೆಳಗಿರುವಂಥದ್ದು. ಅಂತಹ ವರ್ಣಾಶ್ರಮ ಧರ್ಮ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮನ್ನ ನಿಧಾನವಾಗಿ ಎಲ್ಲರನ್ನ ಸತ್ತು ಗುಣಕ್ಕೆ ಮೇಲೆ ಇರ್ತದೆ. ಅದೇ ಶ್ರೀಲ ಪ್ರಭುಪಾದರ ಉದ್ದೇಶ. ಎಲ್ಲ ಹರೇ ಕೃಷ್ಣ ಮಹಾಮಂತ್ರ ಮಾಡಿ ಶುದ್ಧರಾಗಿ ಸತ್ತುಗುಣಕ್ಕೆ ಬಂದು ಭಗವಂತನ ನಿತ್ಯವಾದ ಸೇವೆ ಸತ್ತುಗುಣಕ್ಕೆ ಬಂದ ಮೇಲೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಈ ಫಿಲಾಸಫಿ ಅಂತ ಹೇಳುವಂಥದ್ದು. ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಯಾವುದೇ ವರ್ಗಗಳಲ್ಲಿ ಅಥವಾ ಜಾತಿಗಳಲ್ಲಿ ವ್ಯತ್ಯಾಸವನ್ನು ಮಾಡುವುದಿಲ್ಲ. ಸಾಮಾಜಿಕ ದೃಷ್ಟಿಯಿಂದ ಬ್ರಾಹ್ಮಣನು ಅಂತ್ಯಜನೂ ಬೇರೆ ಬೇರೆ ಇರಬಹುದು. ನಾಯಿ, ಹಸು ಮತ್ತು ಆನೆಗಳು ಪ್ರಾಣಿ ವರ್ಗದ ದೃಷ್ಟಿಯಿಂದ ಬೇರೆ ಬೇರೆ ಇರಬಹುದು. ಆದರೆ ದೇಹದ ಈ ವ್ಯತ್ಯಾಸಗಳು ವಿದ್ವಾಂಸನಾದ ಅಧ್ಯಾತ್ಮವಾದಿಯ ದೃಷ್ಟಿಯಿಂದ ಅರ್ಥವಿಲ್ಲದವು. ಯಾಕೆಂದ್ರೆ ಎಲ್ಲವೂ ಆತ್ಮ. ಆಗ ಪ್ರಭುಗಳು ಹೇಳಿದಾಗ ಇದಕ್ಕೆ ಪರಮ ಪ್ರಭುವಿನೊಂದಿಗೆ ಅವುಗಳ ಸಂಬಂಧವೇ ಕಾರಣ. ನಾವು ಹಿಂದೆ ಕ್ಲಾಸಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ನಾವೆಲ್ಲ ಜೊತೆಯಾದ ಯಾಕೆ? ನಾವು ಪರಮ ಪ್ರಭು ಕೃಷ್ಣನಿಂದ ಬಂದವರು ಎಲ್ಲರೂ ಅಂತ ಹೇಳುವ ದೃಷ್ಟಿಕೋನ ಸತ್ಯವಾದ ವಿಚಾರ. ಏಕೆಂದರೆ ಭಗವಂತನು ಸ್ವ ಅಂಶವಾದ ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿ ಇದ್ದಾನೆ. ಭಗವಂತ ಭಿನ್ನ ಅಂಶ ನಾವು, ಆದರೆ ನಮ್ಮ ಜೊತೆ ನೇರ ಭಗವಂತನೇ ಸ್ವ ಅಂಶವಾಗಿ ಪರಮಾತ್ಮನಾಗಿ. ನೋಡಿ, ಇದು ವ್ಯತ್ಯಾಸ. ಭಗವಂತನ ಸ್ವ ಅಂಶ ಪರಮಾತ್ಮ. ಆಗದ ವ್ಯತ್ಯಾಸ ಕೇಳ್ತಾ ಇದ್ದೇವಲ್ಲ, ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ನನ ಎಕ್ಸ್ಪಾನ್ಷನ್ ಸ್ವ ಅಂಶ, ಅವನು ನಮ್ಮ ಹೃದಯದಲ್ಲಿ ಇದ್ದಾನೆ. ಪರಮ ಸತ್ಯವನ್ನು ಹೀಗೆ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ವಿದ್ವತ್ತು. ಬೇರೆ ಬೇರೆ ಜಾತಿಗಳ ಅಥವಾ ಬೇರೆ ಬೇರೆ ಜೀವ ವರ್ಗಗಳ ದೇಹಗಳ ಮಟ್ಟಿಗೆ ಹೇಳುವುದಾದರೆ ಭಗವಂತನು ಎಲ್ಲರ ವಿಷಯದಲ್ಲಿಯೂ ಒಂದೇ ರೀತಿ ದಯೆಯನ್ನು ತೋರಿಸುತ್ತಾನೆ. ಏಕೆಂದರೆ ಅವನು ಪ್ರತಿಯೊಂದು ಜೀವಿಯನ್ನು ಸ್ನೇಹಿತನೆಂದೇ ಕಾಣುತ್ತಾನೆ. ಜೀವಿಗಳ ಸನ್ನಿವೇಶಗಳು ಏನೇ ಇರಲಿ ತಾನು ಪರಮಾತ್ಮನಾಗಿಯೇ ಇರುತ್ತಾನೆ. ಜೀವಿ ಬೇಕಿದ್ರೆ ಮಾಂಸ ತಿನ್ಲಿ, ಪರಮಾತ್ಮ ಹೃದಯದಲ್ಲೇ ಇರ್ತಾನೆ. ಜೀವಿ ಬೇಕಿದ್ರೆ ಒಳ್ಳೆ ಸಂಪತ್ತು ಭರಿದಾಗಿರ್ಲಿ, ಅವನ ಹೃದಯದಲ್ಲೂ ಆತ್ಮವಾಗಿ ಪರಮಾತ್ಮನಾಗಿ ಭಗವಂತ ಇರ್ತಾನೆ. ಆದರೂ ಪರಮಾತ್ಮನಾಗಿ ಭಗವಂತನು ಅಂತ್ಯಜನಲ್ಲಿಯೂ ಬ್ರಾಹ್ಮಣನಲ್ಲಿಯೂ ಇದ್ದಾನೆ. ದೇಹಗಳು ಐಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳಿಂದಾದ ಜಡವಸ್ತುವಿನ ಉತ್ಪನ್ನಗಳು. ಆದರೆ ದೇಹದೊಳಗಿರುವ ಆತ್ಮನು ಪರಮಾತ್ಮನು ಒಂದೇ ಆಧ್ಯಾತ್ಮಿಕ ಗುಣದವರು. ಆತ್ಮನು ಪರಮಾತ್ಮನು ಗುಣದಲ್ಲಿ ಒಂದೇ ಆಗಿದ್ದರೂ ಪ್ರಮಾಣದಲ್ಲಿ ಒಂದೇ ಅಲ್ಲ. ಏಕೆಂದರೆ ಜೀವಾತ್ಮನು ಆ ನಿರ್ದಿಷ್ಟ ದೇಹದಲ್ಲಿ ಮಾತ್ರ ಇದ್ದಾನೆ. ಆದರೆ ಪರಮಾತ್ಮನು ಪ್ರತಿಯೊಂದು ದೇಹದಲ್ಲಿಯೂ ಇದ್ದಾನೆ. ಆದ ಕಾರಣ ನಮಗೆ ಬೇರೆಯವರ ನೋವು ಗೊತ್ತಾಗುವುದಿಲ್ಲ, ಭಗವಂತನಿಗೆ ಎಲ್ಲರ ನೋವು ಗೊತ್ತಾಗ್ತದೆ, ಎಲ್ಲರ ಕಷ್ಟವೂ ಗೊತ್ತಾಗ್ತದೆ. ಭಗವಂತನಿಗೆ ಎಲ್ಲವನ್ನ ಇಟ್ಟುಕೊಂಡಿರ್ತಾನೆ ಭಗವಂತ. ಆದರೆ ನಮಗೆ ನಮ್ದು ಮಾತ್ರ ಗೊತ್ತಾಗ್ತದೆ.
ಬೇರೆ ಯಾರ್ದು ಗೊತ್ತಾಗೋದಿಲ್ಲ. ಯಾರಿಗೋ ಜ್ವರ ಬಂದಿದೆ ಅಂದ್ರೆ ಆ ಜ್ವರ ಬಂದಿದೆ, ನನಗೆ ಬಂದ ಕಾರಣ ಅವನಿಗೆ ಹೀಗೆ ಇರಬಹುದು ಜ್ವರ ಅಂತ ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ನಿಜವಾಗಿ ಅವನ ಎಷ್ಟು ಜ್ವರ ಇದೆ, ಎಷ್ಟು ಕಷ್ಟಪಡ್ತಿದ್ದಾನೆ ನನಗೆ ಅರ್ಥ ಆಗೋದಿಲ್ಲ. ಆದರೆ ಭಗವಂತನಿಗೆ ಅದು ಅರ್ಥ ಆಗ್ತದೆ. ಆದುದರಿಂದ ಅವನು ನಿಜವಾದ ಪಂಡಿತ ಮತ್ತು ಸಮದರ್ಶಿ. ಆ ರೀತಿಯಲ್ಲಿ ನೋಡುವ ಆತ್ಮ ಮತ್ತು ಪರಮಾತ್ಮರ ಸದೃಶ ಲಕ್ಷಣಗಳೆಂದರೆ ಅವರಿಬ್ಬರು ಪ್ರಜ್ಞೆಯುಂಟು, ಇಬ್ಬರು ನಿತ್ಯರು, ಆನಂದಮಯರು ಮತ್ತು ಆನಂದಮಯರು. ಆದರೆ ವ್ಯತ್ಯಾಸವೆಂದರೆ ಜೀವಾತ್ಮನ ಪ್ರಜ್ಞೆಯು ದೇಹದ ವ್ಯಾಪ್ತಿಗೆ ಸೀಮಿತವಾಗಿದೆ, ಆದರೆ ಪರಮಾತ್ಮನಿಗೆ ಎಲ್ಲ ದೇಹಗಳ ಪ್ರಜ್ಞೆ ಇದೆ. ಪರಮಾತ್ಮನು ವ್ಯತ್ಯಾಸ ಮಾಡದೆ ಎಲ್ಲ ಶರೀರಗಳಲ್ಲೂ ಇದ್ದಾನೆ. ಪ್ರತಿಯೊಂದು ಶರೀರ ಚರಾಚರಗಳಲ್ಲಿ ಭಗವಂತ ಪರಮಾತ್ಮನಾಗಿ ಇದ್ದಾನೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತು ನಿಲ್ಸೋಣ. ಏನಾದ್ರೂ ಪ್ರಶ್ನೆ ಇದ್ರೆ ಡಿಸ್ಕಷನ್ ಮಾಡೋಣ. ನಾನೇನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ಅದನ್ನು ನೀವು ಮುಂದೆ ತಗೊಬಂದು ಹೇಳಿದ್ರೆ ಇಂಪ್ರೂವ್ ಮಾಡ್ಕೊಳ್ತೀನಿ, ತಿದ್ಕೊಳ್ತೀನಿ. ಹರೇ ಕೃಷ್ಣ.